ವೀಕ್ಷಕರೇ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಹಾರೈಸುತ್ತಾ ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗ. ತರೀಕೆರೆ ಬಸ್ ನಿಲ್ದಾಣ ಶಂಕುಸ್ಥಾಪನೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇಂದು ತರೀಕೆರೆಯಲ್ಲಿ ನೂತನ ಬಸ್ ನಿಲ್ದಾಣದ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಶಕ್ತಿ ಯೋಜನೆಯಡಿ 1,57,66,000 ಮಹಿಳೆಯರು ಕಡೂರು ಘಟಕದಲ್ಲಿ ಪ್ರಯಾಣಿಸಿರುವ ದಾಖಲೆ ಇದೆ. ಹೆಚ್ಚಿನ ಮಹಿಳೆಯರು ಪ್ರಯಾಣಿಸುತ್ತಿರುವುದರಿಂದ ರಾಜ್ಯ ರಸ್ತೆ ಸಾರಿಗೆ ಬಸ್ಗಳನ್ನು ಹೆಚ್ಚಿಸಲಾಗುತ್ತಾ ಇದೆ. 9,15,00,000 ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣ ಆಗಲಿದೆ. ಡಿಪೋ ನಿರ್ಮಾಣಕ್ಕಾಗಿ 3 ಕೋಟಿ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಮಾಡಲಾಗಿದೆ. ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಸುಗಳು ಹೆಚ್ಚಾಗಿ ಓಡಾಡುತ್ತಾ ಇವೆ. ಆದ್ದರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಬಸ್ಗಳನ್ನು ಬಿಡಲಾಗುವುದು. ತರೀಕೆರೆಯಲ್ಲಿ ಎಆರ್ಟಿಒ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕರು ಜಾಗ ಒದಗಿಸಿದರೆ ಕಟ್ಟಡವನ್ನು ನಿರ್ಮಿಸುವ ಭರವಸೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೀಡಿದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನರ ಆದಾಯ ಹೆಚ್ಚಾಗಿದೆ. ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. 8 ಕೋಟಿ ರೂಪಾಯಿ ಅನುದಾನದಲ್ಲಿ ಪುರಸಭಾ ಕಟ್ಟಡ, 1 ಕೋಟಿ ರೂಪಾಯಿ ಅನುದಾನದಲ್ಲಿ ಬಯಲು ರಂಗಮಂದಿರ ನಿರ್ಮಾಣವಾಗುತ್ತಿದೆ. ತರೀಕೆರೆ ಕ್ಷೇತ್ರ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಕುವೆಂಪು ವಿಶ್ವವಿದ್ಯಾಲಯ, ಅಜ್ಜಂಪುರ, ಶಿವನಿ, ಬುಕ್ಕಬುಂದಿ, ಬೆಟ್ಟದಹಳ್ಳಿ, ಕೋರನಹಳ್ಳಿ, ಬೀರೂರು ಹಾಗೂ ಕಡೂರು ಮಾರ್ಗಗಳಿಗೆ ಗ್ರಾಮಾಂತರ ಬಸ್ಸುಗಳ ಅಗತ್ಯವಿದೆ. ತರೀಕೆರೆ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣ ಎಂಬ ನಾಮಕರಣ ಮಾಡುವಂತೆ ವಿನಂತಿಸಿದ್ದಾರೆ. ಹೊಸೂರಿನಲ್ಲಿ ಡಿಪೋ ನಿರ್ಮಾಣಕ್ಕೆ ಅಡೆತಡೆಗಳಿದ್ದರೂ ನಿವಾರಿಸಿ ಕಾರ್ಯ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ಪುರಸಭಾ ಅಧ್ಯಕ್ಷ ವಸಂತಕುಮಾರ್ ಕವಾಲಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಯು ಫಾರೂಕ್ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಿನ ಬಂಜಾರ ಸಮುದಾಯದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮುಖಂಡರುಗಳು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅನ್ಯಾಯವಾಗಿರುವ ಕುರಿತು ಮನವಿಯನ್ನ ಸಲ್ಲಿಸಿದ್ದಾರೆ. ಸಾರಿಗೆ ನಿಗಮದ ನಿರ್ದೇಶಕ ಇಬ್ರಾಹಿಂ ಮೈಗೂರ್, ಪುರಸಭಾ ಉಪಾಧ್ಯಕ್ಷೆ ಪಾರ್ವತಮ್ಮ ತಿಮ್ಮಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಂಜಯ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ ವಿಶ್ವನಾಥ್, ಪುರಸಭಾ ಮಾಜಿ ಅಧ್ಯಕ್ಷ ಪ್ರಕಾಶ್ ವರ್ಮಾ, ಅಜ್ಜಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಯಾನಂದ್, ಬಗರ್ ಹುಕ್ಕುಂ ಸಮಿತಿ ಸದಸ್ಯ ಜಗದೀಶ, ನೌಕರ ಸಂಘದ ಅಧ್ಯಕ್ಷ ಅನಂತಪ್ಪ, ಅಜ್ಜಂಪುರ ನೌಕರರ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ, ಪುರಸಭಾ ಮಾಜಿ ಅಧ್ಯಕ್ಷ ಟಿಎಸ್ ರಮೇಶ್, ತಾಲೂಕಾ ಗ್ಯಾರಂಟಿ ಸಮಿತಿ ಸದಸ್ಯ ಎಚ್ಎಸ್ ಮೆಹಬೂಬ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚಿ, ಪ್ರಜಾಪವರ್ ಟಿವಿ, ತರೀಕೆರೆ. ವೀರಪ್ಪರ ಹೊಸರು ಕೂಡ ಬಸ್ಗಳು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ ಅವರು ಜನ ಕೂಡ ಅಷ್ಟೇ ಖುಷಿಯಾಗಿದ್ದಾರೆ. ಆನ್ ದ ವೇ ಹೋಗ್ತಾ ಬಸ್ ಸ್ಟಾಪ್ ಮಾಡೋದು 5 ನಿಮಿಷ ಮಾಡಿ ಇದರಿಂದ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸರ್. ಇವತ್ತು ಎಆರ್ಟಿ ಆಫೀಸ್ ಇಂದನೇ ಕೊಟ್ಟಿದ್ದೀವಿ ಸರ್. ಇಡೀ ರಾಜ್ಯದಲ್ಲಿ 2 ಕೊಟ್ರಿ ಸರ್. ಅದು ನಮಗೆ ನಿಮ್ಮ ಅನುಗ್ರಹದಿಂದ ತರೀಕೆರೆಗೆ ಒಂದು ಕೊಟ್ಟಿದ್ದಾರೆ ಎಆರ್ಟಿ ಆಫೀಸ್. ಇಡೀ ರಾಜ್ಯದಲ್ಲಿ ಅವಾಗ 3 ಆಗಿದ್ದು, ಅದನ್ನ ತರೀಕೆರೆಗೆ ನಾನೊಂದು ಪತ್ರ ಹಾಕ್ತಾನೆ ಇರ್ತೀನಿ. ಅದಕ್ಕೆ ನೋಡಿ ತುಂಬಾ ಜನ MLAಗಳು ತುಂಬಾ ಜನ ಅವತ್ತು ಬಂದು ಉದ್ಘಾಟನೆ ಮಾಡಿದ್ದೆ. ಅವತ್ತು ಮಳೆ ಬೇರೆ ಜಾಸ್ತಿ ಇತ್ತು. ಮತ್ತೆ ಜಾಗ ಇನ್ನೂ ಕೊಟ್ಟಿಲ್ಲ ಶ್ರೀನಿವಾಸ್ ಅವರು. ಬಾಡಿಗೆ ಯಾವ್ದು ಸೊಸೈಟಿ ಜಾಗದಲ್ಲೇ ಇಟ್ಟಿದ್ದಾರೆ. ನನ್ನ ಅಸೆಂಬ್ಲಿಗೂ ಕ್ವಶನ್ ಹಾಕಿದ್ರು, ಜಾಗ ಕೊಟ್ಟರೆ ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ. ಶ್ರೀನಿವಾಸ್ ಆರ್ಟಿ ಆಫೀಸ್, ಎಆರ್ಟಿ ಆಫೀಸ್ಗೆ ಜಾಗ ಕೊಟ್ಟರೆ ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. 2ನೇದು. ಆಮೇಲೆ 3ನೇದು ಡಿಪೋ ಜಾಗನೂ ತೋರಿಸಿದ್ರು. DULT-ಇಂದನೂ ಅರ್ಧ ಹಣ ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥ ಹಣ KSRTC-ಯಿಂದ ಹಾಕಿ ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. 3ನೇದು. ಆಮೇಲೆ ಬಸ್ಸಸ್ ಇದೆ, ಏನಂದ್ರೆ ಪ್ರೈವೇಟ್ ಬಸ್ಸಸ್ ನಾನು ದುಡ್ಡು ಕೊಡ್ಬೇಕಲ್ಲ, ಅದರಿಂದ ಹೆಚ್ಚು KSRTC ಬಸ್ಸಸ್ ಬೇಕು ಅಂತ ಶ್ರೀನಿವಾಸ್ ಅವರು ಒತ್ತಾಯ. ಅದು ಕೂಡ ಈಗ 2,000 ಬಸ್ಸು ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. FD-ದಲ್ಲಿದೆ. FD-ಇಂದ ಕ್ಯಾಬಿನೆಟ್ ಬರುತ್ತೆ. ಕ್ಯಾಬಿನೆಟ್ ಬಂದಾದ್ಮೇಲೆ ಟೆಂಡರ್ ಆಗುತ್ತೆ. ಟೆಂಡರ್ ಆದ್ಮೇಲೆ KSRTC-ಗೆ 2,000 ಬಸ್ಸಲ್ಲಿ 900 ಬಸ್ಸು. ವಾಟದ ಹೊಸಳ್ಳಿ ಕೆರೆಯ ನೀರು ನಗರಕ್ಕೆ ಹರಿಯುವುದು ಸಾಧ್ಯವೇ ಇಲ್ಲ. ಇದು ನಗರವಾಸಿಗಳ ಮೂಗಿಗೆ ತುಪ್ಪ ಒರೆಸುವ ಕೆಲಸ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ವಿ ಮಂಜುನಾಥ್, ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ವಿರುದ್ಧ ಗುಡುಗಿದ್ದಾರೆ. ತಾಲೂಕು ಆಡಳಿತ ಕಚೇರಿಯ ಮುಂದೆ ವಾಟದ ಹೊಸಳ್ಳಿ ಭಾಗದ ರೈತರು ಕಳೆದ 50 ದಿನಗಳಿಂದ ತಮ್ಮ ಕೆರೆಯ ನೀರನ್ನು ಉಳಿಸಿಕೊಳ್ಳಲು ನಡೆಸುತ್ತಾ ಇರುವಂತಹ ಪ್ರತಿಭಟನೆಗೆ ತಮ್ಮ ಬೆಂಬಲಿಗರೊಂದಿಗೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಅವರು, ಶಾಸಕರು ಏನೇ ಆದರೂ ಎತ್ತಿನ ಹೊಳೆ ನೀರನ್ನ
ವಾಟದ ಹೊಸಳ್ಳಿ ಕೆರೆಗೆ ಹರಿಸಿ ಅಲ್ಲಿನ ಕೆರೆಯ ನೀರನ್ನ ನಗರಕ್ಕೆ ತಂದೆ ತರಬೇ ಎಂದು ಹಠಕ್ಕೆ ಬಿದ್ದಿದ್ದಾರೆ. ರೈತರ ಬಳಿ ನಾನು ಮಾತನಾಡುವುದಿಲ್ಲ ಎಂದು ಬಾಲಿಶ ಹಾಗೂ ಅಪ್ರಬುದ್ಧ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಎತ್ತಿನಹೊಳೆ ಭಾಗದಲ್ಲಿ ಕಳೆದ ವರ್ಷ 8 ಟಿಎಂಸಿ ಮಳೆ ಬಿದ್ದಿದೆ. ಎತ್ತಿನಹೊಳೆ ಯೋಜನೆಗೆ ಬೇಕಾಗಿರುವುದು 24 ಟಿಎಂಸಿ ನೀರು. ಆ ಭಾಗದಲ್ಲಿ ಸರಿಯಾಗಿ ಮಳೆ ಬೀಳ್ತಾ ಇಲ್ಲ. ಇನ್ನು ಇಲ್ಲಿಗೆ ನೀರು ಹರಿಯುವುದು ಯಾವಾಗ? ಇದು ಕಷ್ಟ ಸಾಧ್ಯವಾದ ಯೋಜನೆಯಲ್ಲ. 70 ಕೋಟಿ ರೂಪಾಯಿಯಲ್ಲಿ ರೂಪಿಸಿರುವ ವಾಟದ ಹೊಸಳ್ಳಿ ಯೋಜನೆಯಿಂದ ಯಾವುದೇ ಕಾರಣಕ್ಕೂ ನಗರಕ್ಕೆ ನೀರು ಬರೋದಿಲ್ಲ. ಇದು ಕೇವಲ ನಗರವಾಸಿಗಳ ಮೂಗಿಗೆ ತುಪ್ಪ ಒರೆಸುವ ಕೆಲಸವಾಗಿದೆ. ಇದರಿಂದ ಗುತ್ತಿಗೆದಾರರಿಗೆ ಮಾತ್ರ ಅನುಕೂಲವಾಗುತ್ತದೆ. ಶಾಸಕರು ವಾಟದ ಹೊಸಳ್ಳಿ ಕೆರೆ ಬದಲು ನಗರಕ್ಕೆ ಹೊಂದಿಕೊಂಡಿರುವ ದ್ಯಾವಪ್ಪನ ಕೆರೆ, ಕಲ್ಲುಡಿ ಕೆರೆ, ಗೋಟಕನಾಪುರ ಕೆರೆ ಅಭಿವೃದ್ಧಿ ಮಾಡಬಹುದಿತ್ತು. ಇದರಿಂದ ನಗರದಲ್ಲಿ ಅಂತರ್ಜಲ ಮಟ್ಟ ಸಹ ಹೆಚ್ಚಾಗ್ತಾ ಇತ್ತು ಎಂದರು. ನಗರಕ್ಕೆ ತುರ್ತಾಗಿ ಶಾಶ್ವತ ಹಾಗೂ ವೈಜ್ಞಾನಿಕವಾದ ಯೋಜನೆ ಮೂಲಕ ಕುಡಿಯುವ ನೀರಿನ ಯೋಜನೆಯನ್ನ ರೂಪಿಸಬೇಕಾಗಿದೆ. ಈ ಬಗ್ಗೆ ಮಾಜಿ ಶಾಸಕರ ಅಧ್ಯಕ್ಷತೆಯಲ್ಲಿ ಸರ್ವ ಪಕ್ಷಗಳ ಹಾಗೂ ತಾಲೂಕಿನ ಎಲ್ಲಾ ಮುಖಂಡರ ಜೊತೆ ದುಂಡು ಮೇಜಿನ ಸಭೆ ನಡೆಸಿ ನಗರಕ್ಕೆ ನೀರು ಹರಿಸುವುದು ಹಾಗೂ ವಾಟದ ಹೊಸಳ್ಳಿ ರೈತರ ನೀರಿನ ಹಕ್ಕನ್ನು ಉಳಿಸುವ ಬಗ್ಗೆ ಆದಷ್ಟು ಬೇಗ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ, ಮಧುಸೂರ್ಯ, ನಾರಾಯಣ ರೆಡ್ಡಿ, ಹರ್ಷವರ್ಧನ ರೆಡ್ಡಿ, ಕೋಡರ್ಲಪ್ಪ, ಲಕ್ಷ್ಮೀನಾರಾಯಣ ಸೇರಿದಂತೆ ಹಲವು ರೈತರು ಮುಖಂಡರು ಹಾಜರಿದ್ದರು. ನ್ಯೂಸ್ ಬ್ಯೂರೋ ಧನಂಜಯ, HB, ಪ್ರಜಾಪವರ್ ನ್ಯೂಸ್, ಚಿಕ್ಕಬಳ್ಳಾಪುರ. ಯಾಕೆಂದ್ರೆ ಇನ್ನೂ ಒಂದು ನೋಡಿ, ಮಾನ್ಯ ಜಲಸಂಪನ್ಮೂಲ ಇವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲೇ ನೋಡಿ, ಲಕ್ಕೇನಹಳ್ಳಿ ಸಮತೋಲನ ಜಲಾಶಯದಿಂದ, ಚೆನ್ನಾಗಿ ಕೇಳಿಸ್ಕೊಳ್ರಪ್ಪ ಪತ್ರಕರ್ತರು, ಲಕ್ಕೇನಹಳ್ಳಿ ಬರ್ತಕ್ಕಂಥದ್ದು ದೊಡ್ಡಬಳ್ಳಾಪುರ ಬಾರ್ಡ್ರ್. ಬೈರುಗೊಂಡ್ಲು ಹತ್ರ ಕಟ್ತೀವಿ ಅಂದರು. ಲ್ಯಾಂಡ್ ಅಕ್ವಿಸೇಷನ್ ಪ್ರಾಬ್ಲಮ್ ಆಗಿ ಅವ್ರು ಕಟ್ಟಕ್ಕಾಗಲಿಲ್ಲ. ಹಾಗಾಗಿ ಈಗ ಲಕ್ಕೇನಹಳ್ಳಿ ಅಂತ ದೊಡ್ಡಬಳ್ಳಾಪುರದ ಹತ್ರ ಒಂದು ಸಮತೋಲನವಾದ ರಿಸರ್ವಾಯರ್ ಕಟ್ತೇವೆ, ಅಲ್ಲಿಂದ ಗ್ರಾವಿಟಿನಲ್ಲಿ ಪೈಪ್ಲೈನ್ ಹಾಕಿ ನಾವು ನೀರು ಬಿಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತಿಗೆ ಲಕ್ಕೇನಹಳ್ಳಿನಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಆಗಿಲ್ಲ. ಈ ಕ್ಷಣಕ್ಕೆ ಲ್ಯಾಂಡ್ ಅಕ್ವಿಸೇಷನ್ ಇನ್ನೂ ಲಕ್ಕೇನಹಳ್ಳಿನಲ್ಲಿ ಆಗಿಲ್ಲ. ಅಲ್ಲಿ ಎಲ್ಲ ಇದೆ, ಕೊಡ್ತೀನಿ. 2878 ಕೋಟಿ ಪೈಪ್ಲೈನ್ ಮಾಡೋದಕ್ಕೆ ನಾವು ಈಗಾಗಲೇ ಟೆಂಡರ್ ಅಲಾಟ್ ಮಾಡಿದ್ದಾರೆ. ಇದು ನೋಡಿ ತಮಾಷೆ, ಲಕ್ಕೇನಹಳ್ಳಿಯಿಂದ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ 2878 ಕೋಟಿಯಷ್ಟು ಟೆಂಡರ್ನ ಈಗಾಗಲೇ ಕೊಟ್ಟಿದ್ದಾರೆ. ಮತ್ತೆ 2023ರಲ್ಲಿ ಕೊಟ್ಟಂಥ ಟೆಂಡರ್ಗೆ 2023 ಡಿಸೆಂಬರಲ್ಲೇ ಸ್ಟೇ ಕೊಟ್ಟಿದ್ದಾರೆ. ಯಾಕೆ ಹೇಳ್ತಾರೋ ಅಂದರೆ, ಈ ಯೋಜನೆಯ ಏತ ಕಾಮಗಾರಿಗಳು ಮತ್ತು ಬೇರೆ ಬೇರೆ ಕಾಮಗಾರಿಗಳು ಮಾಡೋದಕ್ಕೋಸ್ಕರ ಇದನ್ನು ನಿಲ್ಲಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ಗೌರಿಬಿದನೂರು ಪಟ್ಟಣಕ್ಕೆ ತುರ್ತಾಗಿ ನೀರು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಅದಕ್ಕೋಸ್ಕರ ವೈಜ್ಞಾನಿಕವಾಗಿ ಈ ತಾಲ್ಲೂಕಿನಲ್ಲಿ ಇದ್ದಂಥ ಶಾಸಕರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು. ನಾನು ಅವ್ರ ಹತ್ರ ಮಾತಾಡಲ್ಲ. ಇದು ಒಂದು ತಾಲ್ಲೂಕಿನ ಪ್ರತಿನಿಧಿ ಆದಮೇಲೆ ಗೌರಿಬಿದನೂರಿನವರು ನಮ್ಮವರೇ, ವಾಡದಹೊಸಳ್ಳಿಯವರು ನಮ್ಮವರೇ, ಹೊಸೂರಿನವರು ನಮ್ಮವರೇ, ಓಟ್ ಹಾಕಿದವರು ನಮ್ಮವರೇ, ಓಟ್ ಹಾಕ್ದಿದ್ದವರು ನಮ್ಮವರೇ. ಅವರನ್ನು ಇವ್ರ ಮೇಲೆ ಎತ್ಕಡ್ತಕ್ಕಂಥ, ನಾನು ನೀರು ತಗೊಂಬರ್ತೀನಿ ಏನಾದರೂ ಆಗಲಿ ಅಂತಕ್ಕಂಥದ್ದೆಲ್ಲ ಅದು ಭಾಳ ಬಾಲಿಶವಾದ ಅಪ್ರಬುದ್ಧ ಹೇಳಿಕೆಗಳಾಗ್ಬಿಡ್ತದೆ. ಅವ್ರಿಗೆ ಯಾರು ಅಡ್ವೈಸ್ ಮಾಡ್ತಾರೋ ಗೊತ್ತಿಲ್ಲ. ವಾಡದಹೊಸಳ್ಳಿ ಕೆರೆಯಿಂದನೇ ತಂದೆ ತರಬೇಕು ಅಂತಕ್ಕಂಥ ಹಠ ಯಾಕೆ ಅನ್ನೋದು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ ದ್ಯಾವಪ್ಪನ ಕೆರೆ ಅಂತ ಒಂದು ಕೆರೆಯ ಬಗ್ಗೆ ನಮ್ಮ ಹೋರಾಟಗಾರರು ಈಗಾಗಲೇ ಒಂದು DPR ಕೂಡ ಮಾಡಿಸಿದ್ದಾರೆ. ದ್ಯಾವಪ್ಪನ ಕೆರೆಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ, ಗೌರಿಬಿದನೂರು ಪಟ್ಟಣದಲ್ಲೇ ಇರತಕ್ಕಂಥ, ಪಕ್ಕದಲ್ಲೇ ಇರತಕ್ಕಂಥ ನಮ್ಮ ಗೋಟಕನಾಪುರದ ಕೆರೆಯನ್ನು, ಕಲ್ಲುಡಿ ಕೆರೆಗಳಿಗೆ, ಇಲ್ಲಿ ಕೋಲಾರದ ಶಾಸಕರಾದಂಥ ಕೊತ್ತನೂರು ಮಂಜುನಾಥ್ ಅವರು ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ DK ಶಿವಕುಮಾರ್ ಅವರನ್ನು ಕೇಳಿದ್ದಾರೆ. ಅವರು ಉತ್ತರ ಕೊಟ್ಟಂಥ ಲಿಖಿತವಾದ ರೂಪ ನನ್ನ ಹತ್ರ ಇದೆ. ಅದರಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ, 1 ವರ್ಷಕ್ಕೆ 34 TMCಯಷ್ಟು ಮಳೆ ಎತ್ತಿನಹೊಳೆ ಭಾಗದಲ್ಲಿ ನೀರು ಸುರಿಯುತ್ತದೆ. 1 TMC ಅಂದರೆ ಎಷ್ಟು? 1000 ದಶಲಕ್ಷ
ಘನ ಅಡಿ, ಅಂದರೆ 100 ಕೋಟಿ ಅಡಿ ಅಂತ ಇಟ್ಕೊಳ್ಳಿ. 1000 ಅಡಿ ಉದ್ದ, 1000 ಅಡಿ ಅಗಲ, 1000 ಅಡಿ ಎತ್ತರ ನೀವು ಸ್ಟೋರೇಜ್ ಮಾಡಿದ್ರೆ ಅದು 1 TMC. 34 TMC ಅಷ್ಟು ನೀರನ್ನು ಅಲ್ಲಿ ಮಳೆ ಬರ್ತದೆ. ಅದರಲ್ಲಿ 24 TMC ಅಷ್ಟು ನೀರನ್ನು ಎತ್ತಿನ ಹೊಳೆಗೆ ಯೋಜನೆ ಮಾಡ್ತೇವೆ ನಾವು ಅಂತ ಅದು ಮೂಲವಾದಂಥ ಅವರ ಆಕ್ಷನ್ ಪ್ಲಾನ್ ಇದ್ದಿದ್ದು. ಆದರೆ 2018ರಿಂದ ಅತ್ಯಾಧುನಿಕವಾದಂಥ ಟೆಲಿಮೆಟ್ರಿಕ್ ಸಿಸ್ಟಮ್ ಅಂತ ಅಳವಡಿಕೆ ಮಾಡಿದ್ದಾರೆ. ಪ್ರತಿ ವರ್ಷ ಅಲ್ಲಿ 34 ಅಲ್ಲ 24 TMC ಅಷ್ಟು ಮಳೆ ಆಗಿಲ್ಲ ಅಂಥೇಳಿ ಮಾನ್ಯ ಜಲಸಂಪನ್ಮೂಲ ಸಚಿವರು ಉತ್ತರ ಕೊಟ್ಟಿದ್ದಾರೆ. 2018ರಲ್ಲಿ ರಿಂಗ್ಟೋನ್ಗಳು ಬರ್ತವೆ. ಮೊಟ್ಟ ಮೊದಲನೇದಾಗಿ ಕಳೆದ 50 ದಿನಗಳಿಂದ ಮನೆ ಮಠ ಬಿಟ್ಟು ತಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟು ತಮ್ಮ ಕೆರೆಯ ನೀರನ್ನು ಉಳಿಸ್ಕೊಳ್ಬೇಕು, ತಮ್ಮ ಜಮೀನುಗಳಷ್ಟೇ ಅಲ್ಲ ಸುತ್ತಮುತ್ತಲ ಹಳ್ಳಿಗಳ ಸಾವಿರಾರು ಎಕರೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಮ್ಮ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ವೈಯಕ್ತಿಕವಾಗಿ ಮತ್ತು ನಮ್ಮ ಹೋಬಳಿಯ ಎಲ್ಲ ಮುಖಂಡರ ಪರವಾಗಿ ನಾನು ಮೊಟ್ಟ ಮೊದಲು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇನು ಸಾಮಾನ್ಯವಾದ ಕೆಲಸ ಅಲ್ಲ, ಒಂದು ದಿವಸ ಕೂತ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಇವತ್ತು 50ನೇ ದಿವಸಕ್ಕೆ ಅವರು ಹೋರಾಟ ಬಂದಿದೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಎಷ್ಟು ಅಂಥೇಳಿ ನಮ್ಮೆಲ್ರಿಗೂ ಗೊತ್ತಾಗುತ್ತೆ. ಇದು ನಾವು ಮನವಿ ಕೊಡೋಕೆ ಹೋದರೆ ಮನವಿಯನ್ನು ತಿರಸ್ಕಾರ ಮಾಡಿ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಅದು ಮಾಧ್ಯಮದಲ್ಲಿ ಕೂಡ ಪ್ರಸಾರ ಆಗಿದೆ. ಹಲವಾರು ಬಾರಿ ಮತ್ತೆ ನಾವು ಅವರ ಗೃಹ ಕಚೇರಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಮನವಿ ಕೊಟ್ಟಿದ್ದೀವಿ. ಅದನ್ನು ಕೂಡ ಅದ್ರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ಅದರ ಸಾಧಕ ಬಾಧಕ ಏನಂತ ಕೂಡ ತಿಳ್ಕೊಂಡಿಲ್ಲ. ಯಾವುದೇ ವಿಧವಾದಂಥ ಒಂದು ಅವರು ನಮ್ಮನ್ನು ಕರೆದು ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಇದುವರೆಗೆ ಯಾವುದೋ ಒಂದು ತೀರ್ಮಾನ ತಗೊಂಡಿಲ್ಲ. ಅವ್ರದ್ದೆಲ್ಲ ಏಕನಾಯಕತ್ವ, ಅವರದೇ ನಿಲುವಾದ ಧೋರಣೆ ಇದೆ. ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಪ್ರತಿಭಟನೆ. ಕೆಆರ್ಪುರದಲ್ಲಿ ರಸ್ತೆ ಗುಂಡಿಗಳು ಮುಚ್ಚಲು ವಿಫಲವಾಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಆರ್ಪುರ ಕ್ಷೇತ್ರದ ಬಸವನಪುರ ವಾರ್ಡ್ನ ಅಯ್ಯಪ್ಪನಗರದಲ್ಲಿ ಶಾಸಕ ಬೈರತಿ ಬಸವರಾಜ್ ಅವರ ಸೂಚನೆ ಮೇರೆಗೆ ಪಾಲಿಕೆ ಮಾಜಿ ಸದಸ್ಯ ಜಯಪ್ರಕಾಶ್ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಸ್ತೆ ಗುಂಡಿಗಳಿಗೆ ಜಲ್ಲಿಕಲ್ಲು ಹಾಕಿ ಮುಚ್ಚುವ ಮೂಲಕ ಪ್ರತಿಭಟಿಸಿ ಆದಷ್ಟು ಬೇಗ ರಸ್ತೆ ಗುಂಡಿ ಮುಚ್ಚಬೇಕು, ಇಲ್ಲದಿದ್ದರೆ ಇನ್ನಷ್ಟು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಪಾಲಿಕೆ ಮಾಜಿ ಸದಸ್ಯ ಜಯಪ್ರಕಾಶ್ ಅವರು ಕೆಆರ್ಪುರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಅನುದಾನ ನೀಡದೆ ರಾಜ್ಯ ಸರ್ಕಾರ ತಾರತಮ್ಯ ತೋರ್ತಾ ಇದೆ. ಶಾಸಕರಾದ ಬೈರತಿ ಬಸವರಾಜ್ ಅವರು ಅಭಿವೃದ್ಧಿ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ರೂ ಸರ್ಕಾರ ಅನುದಾನ ನೀಡ್ತಾ ಇಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಬಸವನಪುರ ವಾರ್ಡ್ನಿಂದ ಈ ಪ್ರತಿಭಟನೆ ಆರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ಇಡೀ ಕ್ಷೇತ್ರಾದ್ಯಂತ ಪ್ರತಿಭಟನೆ ನಡೆಯಲಿದೆ ಎಂದರು. ಕೆಆರ್ಪುರ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಮಾತನಾಡಿ, ಬೆಂಗಳೂರು ಅಭಿವೃದ್ಧಿ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಮಳೆ ಬಂದರೆ ಸಾಕು ರಸ್ತೆಗಳು ಸಂಪೂರ್ಣ ಜಲಾವೃತವಾಗುತ್ತವೆ. ಗೊಂಡಿಗಳು ಕಾಣದೆ ಅದೆಷ್ಟೋ ಜನರು ತಮ್ಮ ಪ್ರಾಣವನ್ನು ಸಹ ಕಳೆದುಕೊಂಡಿದ್ದಾರೆ ಎಂದರು. ಜನರ ವಿಶ್ವಾಸ ಗಳಿಸುವಲ್ಲಿ ವಿಫಲವಾಗಿರುವ ಸರ್ಕಾರಕ್ಕೆ ಜನರೇ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಿ ಸರ್ಕಾರ ಬದಲಾಗುತ್ತದೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಶ್ರೀರಾಮುಲು ಮಾತನಾಡಿ, ಕೋಟ್ಯಂತರ ರೂಪಾಯಿ ಲೂಟಿ ಹೊಡೆಯುವುದರಲ್ಲಿ ಬ್ಯುಸಿಯಾಗಿರುವ ಸರ್ಕಾರಕ್ಕೆ ಗುಂಡಿಗಳು ಕಾಣ್ತಾ ಇಲ್ಲ. ಇವರ ಕೈನಲ್ಲಿ ಗುಂಡಿ ಮುಚ್ಚಲು ಆಗೋದಿಲ್ಲ ಎಂದರೆ ನಾವೇ ಗುಂಡಿ ಮುಚ್ಚುತ್ತೇವೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಮುನೇಗೌಡ, ಮಹಿಳಾ ಅಧ್ಯಕ್ಷೆ ಗೌರಮ್ಮ, ಮುಖಂಡರಾದ ಪಟಾಕಿ ರವಿ, ಜಯಂತಿ, ಲಲಿತಮ್ಮ, ರಾಮಚಂದ್ರ, ಕೃಷ್ಣಮೂರ್ತಿ, ಓಂ ಮಹೇಶ, ಸೋಮು, ಕೌಸಲ್ಯ ರಾಮ್, ಅಂಜನಿ, ಪ್ರಕಾಶ, ಗೋವಿಂದ ಸ್ವಾಮಿ, ಕೃಷ್ಣಪ್ಪ, ಲಕ್ಷ್ಮೀ, ಶೋಭಾ, ಕಲಾ ಮತ್ತಿತರರಿದ್ದರು. ನ್ಯೂಸ್ ಬ್ಯೂರೋ, ಬೆಂಗಳೂರು. ಏನಿವತ್ತು ನಮ್ಮ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಬೈರತಿ ಬಸವರಾಜಣ್ಣವರ ವತಿಯಿಂದ ನಾವು ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ಗೌರಕ್ಕನವರು ಬಂದಿದ್ದಾರೆ. ನಮ್ಮ ಈ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಶ್ರೀರಾಮಣ್ಣವರು ನೇತೃತ್ವದಲ್ಲಿ ನನ್ನ ವಾರ್ಡಿನ ವ್ಯಾಪ್ತಿಯಲ್ಲಿ ಲೋಕೇಶ್ ಅಣ್ಣವರು, ನಮ್ಮ ಪಟಾಕಿ ರವಿ ಅಣ್ಣವರು, ಇಲ್ಲಿ ನೆರೆದ ನಮ್ಮ ವಾರ್ಡಿನ ಅಧ್ಯಕ್ಷರಾದಂಥ ಮಹಿಳಾ ಅಧ್ಯಕ್ಷರಾದಂಥ ಲಕ್ಷ್ಮಕ್ಕನವರು ಮತ್ತು ಹಿರಿಯರಾದಂಥ ರಾಮಚಂದ್ರಣ್ಣವರು
ಸಿ ಸಿ ಸುರೇಶ್ ಅವರು, ಗೋಪಾಲನ್ ಅವರು, ಓಂ ಮಹೇಶ್ ಅವರು ಮತ್ತು ಸೋಮವಾರವರು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅವರು ಕೂಡ ಈ ಸಂಘಟನೆಗೆ ಇದು ಕೊಟ್ಟಿದ್ದಾರೆ. ಅವರು ಬಂದಿದ್ದಾರೆ. ನಮ್ಮ ಕೃಷ್ಣಮೂರ್ತಿರವರು, ಕನ್ಯಾಕನವರು ಮತ್ತು ಇಲ್ಲಿ ಎಲ್ಲ ಕಾರ್ಯಕರ್ತರಿಗೂ ನಾನು ಬಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಏನು ಈ ರಸ್ತೆಗಳು ಈಗ ತಾನೇ ತಾವು ನೋಡಿದ್ದೀರಾ, ಗುಂಡಿ ಮುಚ್ತೀವಿ ಅಂತೇಳಿ ಇನ್ನೂ ಗುಂಡಿ ಮುಚ್ಚಿದ ಕಾರ್ಯಕ್ರಮಗಳು ಕೂಡ ಅವ್ರು ಮಾಡಲಿಲ್ಲ. ಈಗ ತಾನೇ ನೋಡಿದ್ದೀರಾ ನೀವು ರಸ್ತೆಯಲ್ಲಿ. ಇವಾಗ ನಿಮ್ಮ ಕಣ್ಮುಂದೆನೇ ಒಬ್ಬ ನಾಗರಿಕರು ಬಿದ್ದಿರೋದು ನೀವು ಕಣ್ಮುಂದೆ ನೋಡಿದ್ದೀರಾ. ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಇದೇ ಥರ ಇನ್ನೂ ಮುಂದುವರೆದ್ರೆ ಇದಕ್ಕಿಂತ ಉಗ್ರವಾದ ಹೋರಾಟಗಳನ್ನು ಮಾಡೋಕ್ಕೆ ನಾವು ಸದಾ ಮುಂದೆ ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಕ್ಷೇತ್ರದ ಅಭಿವೃದ್ಧಿ ಹರಿಕಾರರಂಥ ಸನ್ಮಾನ್ಯ ಬೈರತಿ ಬಸವರಾಜಣ್ಣವರು ಕ್ಷೇತ್ರದ ಉದ್ದಗಲಕ್ಕೂ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಕಳೆದ 2 ವರ್ಷದಿಂದ ಏನು ಒಂದು ಬಿಡಿಗಾಸಿ ಕೊಡದೇನೆ, ಗುಂಡಿ ಕೂಡ ಸಹ ಮುಚ್ಚಕ್ಕಾಗ್ದೇನೆ ಇಡೀ ಕ್ಷೇತ್ರಾದ್ಯಂತ ಒಂದು ಗುಂಡಿಮಯ ಆಗಿದೆ. ಹಾಗಾಗಿ ಇವತ್ತು ನಾವೆಲ್ಲ ಪಕ್ಷದ ವತಿಯಿಂದ ಎಲ್ಲ ವಾರ್ಡಿನಲ್ಲಿ, ಇಡೀ ಬೆಂಗಳೂರಲ್ಲಿ ಇವತ್ತು ಪಕ್ಷದ ಸೂಚನೆಯಂತೆ ನಮ್ಮ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಪಕ್ಷದ ಮುಖಂಡರ ನೇತೃತ್ವದಲ್ಲಿ, ಪಕ್ಷದ ಮಾಜಿ ಕಾರ್ಪೊರೇಟರ್ದ JP ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಪಕ್ಷದ ವತಿಯಿಂದ ಇವತ್ತು ಈ ಬಸವನಪುರ ವಾರ್ಡಲ್ಲಿ ಗುಂಡಿ ಮುಚ್ಚುವ ಕಾರ್ಯವನ್ನು ನಾವು ಸ್ವ ಇಚ್ಛೆಯಿಂದ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇಡೀ ಬೆಂಗಳೂರಲ್ಲಿ ಎಲ್ಲಿ ಹೋದರೂ ಗುಂಡಿಯಲ್ಲಿ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಅಂಗವಿಕಲರಾಗಿದ್ದಾರೆ, ಸರಾಗು ಓಡಾಡಲಿಕ್ಕೆ ಎಲ್ಲಿನೂ ಬೆಂಗಳೂರಲ್ಲಿ ಆಗ್ತಾ ಇಲ್ಲ. ಒಂದು ಮಳೆ ಬಿತ್ತು ಅಂತಂದರೆ ಎಲ್ಲ ಮನೆಗಳ ಜಲಾವೃತ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಳೆದ 2 ವರ್ಷದಿಂದ ಒಂದು ಚೂರು ಇವರು ಈ ಅಭಿವೃದ್ಧಿ ಕೆಲಸಕ್ಕೆ ಹಣಕಾಸು ಕೊಡದೇ ಕೆಲಸನೂ ಮಾಡದೇ ಇದ್ದಾರೆ. ಇವರು ಕಾಂಗ್ರೆಸ್ ಸರ್ಕಾರ ತೊಲಗಲಿ, ಜನರ ವಿಶ್ವಾಸ ಪಡೆಯುವಂಥ ಸರ್ಕಾರ ಬರಲಿ ಅಂತ ಹೇಳ್ತಾ ಇವತ್ತು ಈ ಗುಂಡಿ ಮುಚ್ಚೋ ಕೆಲಸವನ್ನು ನಾವೆಲ್ಲ ಸೇರಿ ಸ್ವಇಚ್ಛೆಯಿಂದ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಾಯಕರಾದಂತಹ ಈ ರಾಜ್ಯದ ಮಾಜಿ ಮಂತ್ರಿಗಳು, ಕ್ಷೇತ್ರ ಜನಪ್ರಿಯ ಶಾಸಕ ಬೈರತಿ ಬಸವರಾಜನವರ ಆದೇಶದ ಮೇರೆಗೆ KR ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ನಯಾ ಪೈಸೆ ದುಡ್ಡು ಕೊಡ್ತಾ ಇಲ್ಲ ಅಭಿವೃದ್ಧಿಗೆ. ಅದಕ್ಕೆ ಮುಂಚೆ ಈ ಕ್ಷೇತ್ರವನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ದು ಇವತ್ತು ಅಭಿವೃದ್ಧಿಯಲ್ಲಿ ಮಾಡ್ತಾ ಇದ್ರು. ನಮ್ಮ ಈ ಒಂದು ವಾರ್ಡಿನ ನಿಕಟಪೂರ್ವ BVM ಸದಸ್ಯರಾದಂಥ ಜಯಪ್ರಕಾಶ್ ನೇತೃತ್ವದಲ್ಲಿ ಎಲ್ಲ ರಸ್ತೆಗಳು ಕೂಡ ಮೊದಲು ಹಾಕಿದ್ವಿ. ಇವತ್ತು ಈ ರಾಜ್ಯ ಸರ್ಕಾರ ನಮ್ಮ ಯಾವುದೇ ಒಂದು ಅನುದಾನ ಕೊಡ್ತಾ ಇಲ್ಲ. ಇವತ್ತು ಎಲ್ಲಿ ನೋಡಿದ್ರು ಇವತ್ತು ಗುಂಡಿಗಳು ಬಿದ್ದಿದೆ. ಜನಸಾಮಾನ್ಯರು ಇವತ್ತು ಬಿದ್ದು ಇವತ್ತು ಸಾಯುವಂಥ ಪರಿಸ್ಥಿತಿ ಆಗಿದೆ. ಎಲ್ಲಿ ನೋಡಿದ್ರು ಅಭಿವೃದ್ಧಿ ಇಲ್ಲ, ಏನು ನೋಡಿದ್ರು 1 ರೂಪಾಯಿ ದುಡ್ಡನ್ನು ಕೊಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ನಾಯಕರ ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ಈ ವಾರ್ಡಿನ ನಿಕಟಪೂರ್ವ BVM ಸದಸ್ಯರಾದಂಥ ಜಯಪ್ರಕಾಶ್ ನೇತೃತ್ವದಲ್ಲಿ ಕ್ಷೇತ್ರ ಸಮಿತಿ ಎಲ್ಲ ಕೂಡ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿ ಇವತ್ತು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಇಲ್ಲ. ಇವತ್ತು DK ಶಿವಕುಮಾರ್ ಆಗಿರ್ಬೋದು, ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಇವತ್ತು ನಾವು ಕಟ್ಟುವಂಥ ಟ್ಯಾಕ್ಸ್ ಹಣದಲ್ಲಿ ಇವತ್ತು ಮಜಾ ಮಾಡ್ಕೊಂಡು ಇವತ್ತು ಟನೆಲ್ ರೋಡು ಇನ್ನೊಂದು ಅಂತ ಕೋಟ್ಯಾಂತರ ರೂಪಾಯಿ ಇವತ್ತು ಲೂಟಿಯನ್ನು ಮಾಡ್ತಕ್ಕಂಥ ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರು ಓಡಾಡ್ತಕ್ಕಂಥ ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆಯಲ್ಲಿ ಗೊಲ್ಲ ಎಂದು ಬರೆಯಿಸುವಂತೆ ಗೊಲ್ಲರ ಸಂಘದ ಅಧ್ಯಕ್ಷ ಪುಂಗನೂರು ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ಕರ್ನಾಟಕ ಸರ್ಕಾರ ನಡೆಸ್ತಾ ಇರುವಂತಹ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಜಾತಿ ಗಣತಿ ಸಮೀಕ್ಷೆಯು ಪ್ರಾರಂಭವಾಗುತ್ತಿದ್ದು, ಗೊಲ್ಲ ಸಮುದಾಯದವರು ನಮ್ಮ ಮೂಲ ಜಾತಿಯಾದ ಗೊಲ್ಲವನ್ನ ನಮೂದಿಸಲು ಯಾದವ ಗೊಲ್ಲರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಪುಂಗನೂರು ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ನಗರದ ಹೊರವಲಯದಲ್ಲಿರುವ ಯಾದವ ಗೊಲ್ಲರ ವಿದ್ಯಾರ್ಥಿ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆಯಲ್ಲಿ 60 ಪ್ರಶ್ನಾವಳಿಗಳಿದ್ದು, ಕಲಂ ನಂಬರ್ 8ರಲ್ಲಿ ಹಿಂದೂ ಧರ್ಮ ಎಂದು ಬರೆಸಬೇಕು ಮತ್ತು ಕಲಂ 9ರಲ್ಲಿ ಗೊಲ್ಲ ಎಂದು ನಮೂದಿಸಿ, ಜೊತೆಗೆ ನಿಮ್ಮ ಶೈಕ್ಷಣಿಕ, ಆರ್ಥಿಕ ಮತ್ತು ಜಮೀನಿನ ವಿವರಗಳನ್ನ ಸ್ಪಷ್ಟವಾಗಿ ಬರೆಯಿರಿ. ತಮ್ಮ ಮನೆ ಬಾಗಿಲಿಗೆ ಬಂದ ಸಂದರ್ಭದಲ್ಲಿ ಗೌರವಯುತವಾಗಿ ನಿಮ್ಮ ಬಳಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಗುರುತಿನ ಚೀಟಿಯನ್ನ ಇಟ್ಟುಕೊಂಡಿರತಕ್ಕದ್ದು. ಇದರ ಜೊತೆಗೆ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯೂ ಅವಶ್ಯಕತೆ ಇರುವುದರಿಂದ ಅದನ್ನು ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು. ಜಾತಿ ಸಮೀಕ್ಷೆಯಲ್ಲಿ ಸ್ಪಷ್ಟವಾಗಿ ಹಿಂದುಳಿದ ಜಾತಿಯಾದ ಗೊಲ್ಲ ಎಂದು ನಮೂದಿಸುವಂತೆ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಮಣಾರೆಡ್ಡಿ, ಖಜಾಂಚಿ ಸುರೇಶ್ ಬಾಬು, ಗೌರವಾಧ್ಯಕ್ಷರು ದಂಡುಪಾಳ್ಯ ಅಶ್ವತ್ಥಪ್ಪ, ಸುಲೋಚನಮ್ಮ, KB ನಾಗರಾಜ್ ಹಾಜರಿದ್ದರು. ನ್ಯೂಸ್ ಬ್ಯೂರೋ ರವಿ, ಪ್ರಜಾಪವರ್ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಸಂಘದ ವತಿಯಿಂದ ಮತ್ತು ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಯುವ ವೇದಿಕೆಯಿಂದ ಮತ್ತು ಚಿಂತಾಮಣಿ ತಾಲೂಕು ನೌಕರರ ಕ್ಷೇಮಾಭಿವೃದ್ಧಿ ಯಾದವ ಗೊಲ್ಲರ ಸಂಘದಿಂದ ನಮ್ಮ ಹಾಸ್ಟೆಲ್ನಲ್ಲಿ ಈ ದಿನ ನಮ್ಮ ಯಾದವ ಗೊಲ್ಲರ ಜನಾಂಗಕ್ಕೆ ಒಂದು ಮಾಹಿತಿಯನ್ನು ಕೊಡುವುದಕ್ಕಾಗಿ ನಾವು ಈ ಸಭೆ ಸೇರಿ
ನಮ್ಮ ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಎಲ್ಲ ಜನಾಂಗದವರಿಗೂ ಸಹ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನೆಲ್ಲರೂ ಸ್ವೀಕರಿಸಿ ಓದಿ ಈ ಮಾಹಿತಿ ಪ್ರಕಾರ ಹಿಂದುಳಿದ ವರ್ಗಗಳ ವತಿಯಿಂದ ನಮ್ಮ ಜನಗಣತಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಎಷ್ಟು ಯಾವ್ಯಾವ ಜಾತಿ ಹಿಂದುಳಿದ ವರ್ಗಗಳಾಗಿ ಬರುತ್ತವೆಯೋ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಜನಾಂಗದವರ ಒಂದು ಮಾಹಿತಿಯನ್ನು ಪಡೆಯಲು 22/9/2025ರಿಂದ 7/10/2025ರವರೆಗೆ ಗಡುವು ಕೊಟ್ಟು ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲು ಇದನ್ನು ಸಾರ್ವಜನಿಕವಾಗಿ ತಿಳಿಸಿರುತ್ತಾರೆ. ದಯವಿಟ್ಟು ಈ ಒಂದು ಮಾಹಿತಿ ಪ್ರಕಾರ ಯಾರೇ ಅಫಿಷಿಯಲ್ ಬಂದು ನಮ್ಮ ಯಾದವ ಗೊಲ್ಲರ ಜನಗಳ ಒಂದು ಊರುಗಳಲ್ಲಾಗಲಿ, ಕೇರಿಗಳಲ್ಲಾಗಲಿ, ಟೌನಲ್ಲಾಗಲಿ ಸಮೀಕ್ಷೆಗೆ ಬಂದಾಗ ತಾವು ಏನೇ ಮಾಹಿತಿ ಕೊಟ್ಟರೂ ಸಹ ಗೊಲ್ಲ ಜನಾಂಗ ಅಂತ ಅದರಲ್ಲಿ ನಮೂದಿಸಿ, ಉಪಜಾತಿ ಇರ್ಬೋದು, ಯಾವುದೇ ಒಂದು ಜಾತಿ ಇರ್ಬೋದು, ಗೊಲ್ಲ ಜನಾಂಗ ಅಂತ ನಮೂದಿಸೋದು ಅತಿ ಮುಖ್ಯವಾಗಿದೆ. ಮತ್ತು ಅವರು ಕೇಳುವ ಎಲ್ಲ ಪ್ರಶ್ನೆಗಳಲ್ಲಿ ಸಹ ತಮ್ಮ ಆಸ್ತಿ ಬಗ್ಗೆ ಮತ್ತು ಏನು ತಾವು ವ್ಯವಹಾರ ಮಾಡ್ತೀರಾ, ಏನು ತಮ್ಮ ಒಂದು ನಿರೀಕ್ಷೆ ಇದೆ ಅಂತ ಅವರು ಕೇಳುತ್ತಾರೆ. ಎಲ್ಲ ಒಂದು ಪ್ರಶ್ನೆಗಳಿಗೂ ಸಹ ತಾವು ತಮ್ಮ ಒರಿಜಿನಲ್ ಹೆಸರಿನಲ್ಲಿ ಏನು ಆಸ್ತಿ ಇದೆ, ಏನು ವೆಹಿಕಲ್ ಇದೆ, ತಾವು ಏನು ವ್ಯವಹಾರ ಮಾಡ್ತೀರಾ ಅಂತ ಮಾಹಿತಿಯನ್ನು ಕರೆಕ್ಟಾಗಿ ಕೊಡಬೇಕು. ಈ ಥರ ಕರೆಕ್ಟಾಗಿ ಕೊಟ್ಟಾಗ ನಮ್ಮ ಮಾಹಿತಿ ಸರ್ಕಾರಕ್ಕೆ ತಿಳಿದು ಬರುತ್ತದೆ. ನಮಗೆ ಹಿಂದುಳಿದ ವರ್ಗಗಳ ಪರವಾಗಿ ನಮ್ಮ ಜನಾಂಗ ಎಷ್ಟು ಹಿಂದುಳಿದಿದೆ ಅಂತ ಅದರಲ್ಲಿ ನಮೂದನೆ ಆಗುತ್ತೆ. ಆ ನಮೂದನೆ ಪ್ರಕಾರ ನಮಗೆ ಬರುವ ಎಲ್ಲ ಹಕ್ಕುಗಳು ಮತ್ತು ಎಲ್ಲ ಬೆನಿಫಿಟ್ಗಳು ಸಹ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಯವಿಟ್ಟು ನಮ್ಮ ಯಾದವ ಗೊಲ್ಲ ಜನಾಂಗದವರು ಈ ಮಾಹಿತಿಯನ್ನು ಮನಗಣಿಸಿ ಒಳ್ಳೆಯ ಮಾಹಿತಿಗಳನ್ನು ಮತ್ತು ಎಲ್ಲ ಮಾಹಿತಿಗಳನ್ನು ಸಹ ತಾವು ನಮೂದಿಸಬೇಕು. ಇದನ್ನು ನಮ್ಮ ತಾಲೂಕು ಗೊಲ್ಲರ ಸಂಘದ ಪರವಾಗಿ ನಾವು ಚಿಂತಾಮಣಿ ತಾಲೂಕು ಗೊಲ್ಲರ ಒಂದು ಕ್ಷೇಮಾಭಿವೃದ್ಧಿಗಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಪದೇ ಪದೇ ಮನಗಂಡು ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಹಿತಿ ಕೊಡಬೇಕು ಅಂತ ತಮ್ಮ ಗೊಲ್ಲರ ಸಂಘದಿಂದ ತಮ್ಮನ್ನು ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನೆಲ್ಲರೂ ಎಲ್ಲರಿಗೂ ತಿಳಿಸಿ ಇದನ್ನು ಬಗ್ಗೆ ಮಾಹಿತಿ ಕೊಡುವುದು ಅಂತ ನಮ್ಮ ಚಿಂತಾಮಣಿ ತಾಲೂಕು ಗೊಲ್ಲರ ಸಂಘದಿಂದ ನಮ್ಮ ಜನಾಂಗದ ಪರವಾಗಿ ತಾವು ವಿನಂತಿಸಿಕೊಳ್ತಾ ಇದ್ದೀವಿ. ತಾವು ಅದನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅದನ್ನು ನೀವು ಗಮನಿಸಿ ಇದನ್ನು ಮುಂದುವರಿಸಬೇಕು ಅಂತ ಕೋರ್ತಾ ಇದ್ದೀವಿ. ದಿನಾಂಕ 22/9/25ರಿಂದ ದಿನಾಂಕ 7/10/25ರವರೆಗೆ ಈ ಒಂದು ಜಾತಿ ಗಣತಿ ಕಾರ್ಯಕ್ರಮ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೀತಾ ಇದ್ದು, ನಮ್ಮ ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಸಂಘದ ವತಿಯಿಂದ ಇಡೀ ತಾಲೂಕಿನ ಎಲ್ಲ ಗೊಲ್ಲ ಜನಾಂಗದವರಿಗೆ ನಾವು ಪ್ರಾರ್ಥಿಸ್ಕೊಳ್ಳೋದೇನೆಂದರೆ, ಈ ಒಂದು ಜಾತಿ ಗಣತಿ ನಡೀತಾ ಇರೋದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಯಾವ ರೀತಿ ಇದ್ದೀವಿ ಅಂತಕ್ಕಂತಹ ಒಂದು ನಿಖರವಾದ ಮಾಹಿತಿಯನ್ನು ಪಡೆಯಲಿಕ್ಕೆ ಗಣತಿದಾರರು ತಮ್ಮ ಮನೆಗಳಿಗೆ ಬರ್ತಾ ಇದ್ದಾರೆ. ಬಂದಾಗ ಆ ಒಂದು ನಮೂನೆಯಲ್ಲಿ 60 ಪ್ರಶ್ನೆಗಳಿರ್ತವೆ. 60 ಪ್ರಶ್ನೆಗಳಿಗೂ ಕೂಡ ನಿಖರವಾದಂತಹ ಸರಿಯಾದಂತಹ ಮಾಹಿತಿಯನ್ನು ತಾವು ಒದಗಿಸಿಕೊಡಬೇಕು. ಅದರಲ್ಲಿ ಪ್ರಮುಖವಾಗಿ ಕಾಲಮ್ ನಂಬರ್ 8ರಲ್ಲಿ ಧರ್ಮ ಎಂದು ಇರುತ್ತದೆ. ಅಲ್ಲಿ ಎಲ್ಲರೂ ಕೂಡ ತಪ್ಪದೆ ಹಿಂದೂ ಧರ್ಮ, ಹಿಂದೂ ಎಂದು ನಮೂದಿಸ್ತಕ್ಕಂಥದ್ದು. ಕಾಲಮ್ ನಂಬರ್ 9ರಲ್ಲಿ ಜಾತಿ ಎಂದಿರ್ತದೆ. ಆ ಜಾತಿ ಕಾಲಮಲ್ಲಿ ಗೊಲ್ಲ ಎಂತಕ್ಕಂತಹದನ್ನು ನಮೂದಿಸುವುದು. ಮತ್ತೆ ಇತರೆ ಕಾಲಮ್ಗಳೆಲ್ಲವೂ ಕೂಡ ಭೀಮಾ ನದಿಗೆ 2.50 ಲಕ್ಷ ಕ್ಯೂಸೆಕ್ಸ್ ನೀರು ಗುರುವಾರ ಸಂಜೆಯೊಳಗೆ ಸೊನ್ನಾ ಬ್ಯಾರೇಜ್ಗೆ ತಲುಪುವ ಸಾಧ್ಯತೆ. ನದಿ ದಂಡೆಯ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಿ ಎಂದು ಬಿ ಫೌಜಿಯಾ ತರ್ನುಂ ಹೇಳಿದ್ದಾರೆ. ಕಲಬುರಗಿ ಮಹಾರಾಷ್ಟದ ವೀರ, ಉಜನಿ, ಸೀನಾ ಜಲಾಶಯ ಹಾಗೂ ಬೋರೆ ನದಿಯಿಂದ ಒಟ್ಟಾರೆ 2.50 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿದೆ. ಗುರುವಾರ ಸಂಜೆ ಹೊತ್ತಿಗೆ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸೊನ್ನಾ ಬ್ಯಾರೇಜ್ಗೆ ತಲುಪಿ ಅಲ್ಲಿಂದ ಒಳಹರಿವಿನಂತೆ ಹೊರಹರಿವು ಹೆಚ್ಚಲಿದ್ದು, ನದಿ ದಂಡೆಯ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಲು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಮಲ್ಲಿಕಾರ್ಜುನ್, ಪ್ರಜಾಪವ ಟಿವಿ, ಕಲಬುರಗಿ. ಒಂದು 3 ದಿವಸ ಹಿಂದೆ ಎಸ್ಪೆಷಲಿ ಶನಿವಾರ ಮತ್ತು
ರವಿವಾರ ನಮ್ಮ ಬೆಣ್ಣೆತೊರ ನದಿಯಲ್ಲಿ ನೀರು ಜಾಸ್ತಿ, ಕ್ಯಾಚ್ಮೆಂಟ್ ಏರಿಯಲ್ಲಿ ಜಾಸ್ತಿ ಮಳೆ ಬಂತು. ಅಲ್ಲಿ 7 ಗ್ರಾಮಗಳಲ್ಲಿ ಬಹಳ ಇಶ್ಯೂ ಆಯಿತು. ಅಲ್ಲಿ ನಾವು 7 ಕಡೆ ರಿಲೀಫ್ ಸೆಂಟರ್ಸ್, ಕಾಳಜಿ ಕೇಂದ್ರ ಸಹ ನಾವು ತೆರಳಿದ್ದೀವಿ. ಅಲ್ಲಿ 600ಕ್ಕಿಂತ ಜಾಸ್ತಿ ಜನರು ಅಲ್ಲಿ ಇದ್ದರು. ಈಗ ಎಲ್ಲರೂ ಅವ್ರವ್ರ ಮನೆಗೆ ವಾಪಸ್ ಹೋಗಿದ್ದಾರೆ. ಅದೇ ರೀತಿ ಈಗ ಮೊನ್ನೆ ನಮಗೆ ವಾರ್ನಿಂಗ್ ಬಂದಿದೆ, ಮಹಾರಾಷ್ಟ್ರ ಕಡೆ ಇರೋದು ಎಲ್ಲ ಇಂಜಿನಿಯರ್ಸ್ ಕಡೆಯಿಂದ ಮತ್ತು ಆ ಕಡೆ ಇರೋದು ಜಿಲ್ಲಾಡಳಿತ ವತಿಯಿಂದ ಉಜ್ನಿ, ಸೀನಾ, ವೀರ್ ಡ್ಯಾಮ್ ಮತ್ತು ಬೋರಿ ನದಿಯಿಂದ 4 ಕಡೆ ಸಹ ಅಲ್ಲಿ ಫ್ಲಡ್ಡಿಂಗ್ ಆಗಿದೆ. ಹಾಗಾಗಿ ಅವರು ನೀರು ಬಿಡಿಸ್ತಾರೆ, ಕರ್ನಾಟಕ ಕಡೆ ಬರುತ್ತೆ. ಬಿಜಾಪುರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಇಫೆಕ್ಟ್ ಆಗುತ್ತೆ ಅಂತ ನಮ್ಮ 2 ಜಿಲ್ಲಾಧಿಕಾರಿಗಳಿಗೆ ಅವರು ಮಾಹಿತಿ ಶೇರ್ ಮಾಡಿದ್ದಾರೆ. ಶೇರ್ ಮಾಡಿರೋದು ಮಾಹಿತಿ ಪ್ರಕಾರ ಈಗಾಗಲೇ ನಾವು ಏನು ಇನ್ಫಾರ್ಮೇಷನ್ ಇಂಜಿನಿಯರ್ಸ್ ಅವರು ಸಂಗ್ರಹಣೆ ಮಾಡಿದ್ದಾರೆ, ಉಜ್ನಿ ನದಿಯಿಂದ 35,000 ಕ್ಯೂಸೆಕ್ಸ್, ಸೀನಾ ಜಲಾಶಯ ಕಡೆಯಿಂದ 1.5 ಲಕ್ಷ ಕ್ಯೂಸೆಕ್ಸ್, ವೀರ ಜಲಾಶಯದಿಂದ 30,000 ಕ್ಯೂಸೆಕ್ಸ್, ಬೋರಿ ಎಲ್ಲ ಸೇರ್ತೀವಿ ಅಂದರೆ 2.5 ಲಕ್ಷಕ್ಕಿಂತ ಜಾಸ್ತಿ ಕ್ಯೂಸೆಕ್ಸ್ ನೀರು ಹರಿತಾ ಬರ್ತಾ ಇದೆ. ಇದು ನಾಳೆ ಮಧ್ಯಾಹ್ನದಿಂದ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸೇರುತ್ತೆ ಬಂದು ಕಲಬುರಗಿಯಲ್ಲಿ ಭೀಮಾ ನದಿಗೆ. ಸೊ ಭೀಮಾ ನದಿ ಪಥದಲ್ಲಿ ಇರೋದು ನಾವು ಈಗಾಗಲೇ 94 ವಿಲೇಜಸ್ ಏನು ಫ್ಲಡ್ ಎಫೆಕ್ಟೆಡ್ ಆಗುತ್ತೆ, ಈಗಾಗಲೇ ನಾವು ಮ್ಯಾಪಿಂಗ್ ಮಾಡಿದ್ದೀವಿ. ಈಗಾಗಲೇ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೆ ವಾಲ್ಮೀಕಿ ಮತ್ತು ನಾಯಕ ಸಮುದಾಯದ ವಿರೋಧ. ರಾಜ್ಯದಲ್ಲಿ ಈಗಾಗಲೇ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಸುಮಾರು 52 ಜಾತಿ ಉಪಜಾತಿಗಳಿವೆ. ಹೀಗಿರುವಾಗ ಮತ್ತೆ ಕುರುಬ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಲು ಮುಂದಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಯಲಬುರ್ಗಾ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂದೆ ವಾಲ್ಮೀಕಿ ನಾಯಕ ಮಹಾಸಭಾ ಪ್ರತಿಭಟನೆ ಉದ್ದೇಶಿಸಿ ತಾಲೂಕಾ ಅಧ್ಯಕ್ಷ ಮಾನಪ್ಪ ಪೂಜಾರ್ ಮಾತನಾಡಿ, ವಾಲ್ಮೀಕಿ ನಾಯಕ ಜನಾಂಗ ಪರಿಶಿಷ್ಟ ಪಂಗಡದ ಬುಡಕಟ್ಟು ಸಮುದಾಯಕ್ಕೆ ಸೇರಿದ್ದು ಸಮಾಜದಲ್ಲಿ ಶೈಕ್ಷಣಿಕ, ರಾಜಕೀಯ, ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿದೆ. ಈ ಮೊದಲು ಕೇವಲ 3% ಮಾತ್ರ ಮೀಸಲಾತಿ ಕೊಡಲಾಗ್ತಿತ್ತು. ಆದರೆ ಎಲ್ಜಿ ಹಾವನೂರು ವರದಿಯ ನಂತರ 7.5% ಮೀಸಲಾತಿ ಕೊಡಬೇಕಾಗಿರುವುದು ಇನ್ನೂವರೆಗೆ ಆಗಿಲ್ಲ. ಆದ ಕಾರಣ ಸಿಎಂ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನ ಕೈಬಿಡಬೇಕು. ಯಾವುದೇ ಕಾರಣಕ್ಕೂ ಬೇರೆ ಸಮುದಾಯಗಳನ್ನ ಎಸ್ಟಿಗೆ ಸೇರಿಸಬಾರದು. ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಬೇಕು. ಇಲ್ಲದೆ ಹೋದರೆ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ನಾಯಕ ಜನಾಂಗ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಪಂಗಡದಲ್ಲಿ ಸೇರಿಸಲು ತೀವ್ರ ವಿರೋಧ ವ್ಯಕ್ತಪಡಿಸುತ್ತೇವೆ ಮತ್ತು ಖಂಡಿಸುತ್ತೇವೆ. ಸರ್ಕಾರ ಕೂಡಲೇ ಇಂತಹ ನಿರ್ಧಾರಗಳನ್ನು ಕೈಬಿಟ್ಟು ಯಥಾರೀತಿಯಾಗಿ ಮೀಸಲಾತಿ ಮುಂದುವರೆಸಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಬಸವರಾಜ ತೆನ್ನಳ್ಳಿ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು. ಹೋರಾಟದಲ್ಲಿ ಚನ್ನಬಸವ ಕುಲಕರ್ಣಿ, ಹುಚ್ಚೀರಪ್ಪ, ಫಕೀರಪ್ಪ ತಳವಾರ್, ಪೂಜಾರ್, ಭೀಮಣ್ಣ ಹವಳೆ, ಭೀಮನಗೌಡ ತಾಳಕೇರಿ, ಓಬೆಳಪ್ಪ ಕುಲಕರ್ಣಿ, ಯಮನೂರಪ್ಪ ತಳವಾರ್, ಶಂಕರಗೌಡ ಸಾಲಬಾವಿ, ಹಿರಣ್ಣಾಕ್ಷಗೌಡ ಮಾಲಿಪಾಟೀಲ್, ಶಂಕರಪ್ಪ ಶಾಖಾಪುರ್, ಗುಂಡನಗೌಡ ಸಾಲಬಾವಿ, ಶಶಿಧರ್ ನಾಯಕ, ಭೀಮನಗೌಡ ಮಾಲಿಪಾಟೀಲ್, ಶ್ರೀಕಾಂತ್ ಗೌಡ ಮಾಲಿಪಾಟೀಲ್, ನಿವೃತ್ತ ಶಿಕ್ಷಕ ರಾಮಣ್ಣ ತಳವಾರ್, ಅಶೋಕ ಗೌಡ್ರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಸಿಎ ಆದಿ, ಪ್ರಜಾಪವರ್ ನ್ಯೂಸ್, ಯಲಬುರ್ಗಾ. ಈಗಾಗಲೇ ರಾಜ್ಯಾದ್ಯಂತ ನಮಗೆ ಗೊತ್ತಿರುವ ಹಾಗೆ ಹಲವಾರು ಕಡೆಗಳಲ್ಲಿ ಎಸ್ಟಿ ವರ್ಗಕ್ಕೆ ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಬೇರೆ ಬೇರೆ ಸಮುದಾಯಗಳನ್ನು ಸೇರಿಸುವಂತ ಕಾರ್ಯ ನಡೆಯುತ್ತಿರುವುದರಿಂದ ಇವತ್ತು ಹಲವಾರು ರೀತಿಯ ಸಭೆಗಳನ್ನು ಮಾಡಿದ್ದಾರೆ ಮತ್ತು ಇದಕ್ಕೂ ಪೂರ್ವದಿಂದ ಇವತ್ತೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಗೆ ಕೂಗು ಈ ಪರಿಶಿಷ್ಟ ಪಂಗಡಕ್ಕೆ ಇರ್ತಕ್ಕಂಥ 7% ಮೀಸಲಾತಿ. ಅಪಾಯದ ಅಂಚಿನಲ್ಲಿ ಮಂಗಳೂರು ನಾಡ ಕಚೇರಿಯ ಕಟ್ಟಡ. ಯಲಬುರ್ಗಾ ಮತಕ್ಷೇತ್ರ ಕುಕನೂರು ತಾಲೂಕಿನ ಮಂಗಳೂರು ಹೋಬಳಿಯಲ್ಲಿ ಇರುವ ನಾಡ ಕಚೇರಿಯ ಮೇಲ್ಛಾವಣಿ ಕಾಂಕ್ರೀಟ್ ಕಿತ್ತಿರುವುದನ್ನು ಗಮನಿಸಿದ ಕೊಪ್ಪಳ ಜಿಲ್ಲಾ ಜೆಡಿಎಸ್ ವಕ್ತಾರರಾದ ಮಲ್ಲನಗೌಡ ಕೋಣನಗೌಡ್ರು ಇಂದು ಮಂಗಳೂರು ಸರ್ಕಾರಿ ನಾಡ ಕಚೇರಿಯ ಕಟ್ಟಡದ ಮೇಲ್ಛಾವಣಿ ಎಲ್ಲೆಂದರಲ್ಲಿ ಕಾಂಕ್ರೀಟ್ ಕಿತ್ತು ಬಿದ್ದಿರುವುದನ್ನು ನೋಡಿದ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಕಚೇರಿಗೆ ಸಾರ್ವಜನಿಕರು ನಿತ್ಯ ತಮ್ಮ ಕೆಲಸಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಕಾಂಕ್ರೀಟ್ ಅವರ ಮೇಲೆ ಬಿದ್ದು ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಮಾನ್ಯ ಶಾಸಕರಿಗೆ ತಿಳಿಸಬೇಕು. ಇದು ಹಳೆ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ. ಇದೇ ಮೇಲ್ಛಾವಣಿ ಕಾಂಕ್ರೀಟ್ ಕಿತ್ತು ಬೀಳುವ ಹಂತದಲ್ಲಿ ಇದೆ. ಮಳೆ ಬಂದರೆ ಕಟ್ಟಡ ಸೋರುತ್ತದೆ. ಕಚೇರಿಯಲ್ಲಿ ಮುಖ್ಯವಾದ ದಾಖಲಾತಿ ಹಾಳಾಗ್ತವೆ. ಆದ್ದರಿಂದ ನಾಡ ಕಚೇರಿಯನ್ನ ಡೆಮಾಲಿಷ್ ಮಾಡಿ ಉತ್ತಮ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಾಣವಾಗಬೇಕೆಂದು ಮಂಗಳೂರು ಜನರ ಪರವಾಗಿ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರಿಗೆ ಈ ಮೂಲಕ ಒತ್ತಾಯ ಮಾಡುತ್ತೇನೆ ಎಂದರು. ಬ್ಯೂರೋ ರಿಪೋರ್ಟ್ ಸಿಎ ಆದಿ, ಪ್ರಜಾಪವರ್ ನ್ಯೂಸ್, ಕುಕನೂರು.
ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಕುಕ್ನೂರು ತಾಲೂಕಿನ ಮಂಗಳೂರು ಹೋಬಳಿ ಇವತ್ತು ಇತಿಹಾಸದಲ್ಲಿ ಒಂದು ಅವಸಾನದ ಅಂಚಿನಲ್ಲಿರ್ತಕ್ಕಂಥ ಈ ಕಟ್ಟಡವನ್ನು ಸಾಮಾನ್ಯ ಕ್ಷೇತ್ರದ ಶಾಸಕರು ಸಾಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಇದ್ರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ಇವತ್ತು ಚುನಾವಣೆ ಬಂದರೆ ತಾವೇನು ಗ್ರಾಮದಲ್ಲಿ ಸಭೆ ಮಾಡ್ತೀರಿ, ಸರ್ವೆ ಮಾಡ್ತೀರಿ, ಜಾತಿವಾರು ಸಮೀಕ್ಷೆ ಮಾಡ್ತೀರಿ, ಏನು ಮಾಡಬೇಕು ಗೆಲ್ಲೋದಕ್ಕೆಲ್ಲ ತಂತ್ರ ಪ್ರತಿತಂತ್ರಗಳನ್ನು ಹೇಳಿತೀರಿ. ಆದರೆ ಚುನಾವಣೆ ಮುಗಿದ ನಂತರ ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘ 4 ಗೋಡೆಗೆ ಸೀಮಿತ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ ಎಂದು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜೆಆರ್ ರವಿಕುಮಾರ್ ಹೇಳಿದರು. ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಬುಧವಾರ ನಡೆದ ಸಭೆಯಲ್ಲಿ ಅಧ್ಯಕ್ಷ ಜೆಆರ್ ರವಿಕುಮಾರ್ ಮಾತನಾಡಿದರು. 32 ಲಕ್ಷ ನಷ್ಟದಲ್ಲಿ ಕೃಷಿ ಸಹಕಾರ ಸಂಘ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 2.1 ಲಕ್ಷ ನಷ್ಟ ದಾಖಲಿಸಿದೆ ಎಂದು ಸಂಘದ ಅಧ್ಯಕ್ಷ ಜೆಆರ್ ರವಿಕುಮಾರ್ ಹೇಳಿದರು. ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಬುಧವಾರ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಇವರು ಮಾತನಾಡಿದರು. ಇನ್ನು ಕೆಲ ಹೋಬಳಿಯ ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರು ಮರುಪಾವತಿ ಮಾಡದೇ ಇರುವುದು ಹಿನ್ನಡೆಯಾಗಿದೆ. ಇದರಿಂದ ಹೊಸ ರೈತರಿಗೆ ಸಾಲ ನೀಡುವುದು ಸವಾಲಾಗಿದೆ. ಆದರೂ ಪ್ರಸಕ್ತ ವರ್ಷ ಹೊಸ ರೈತರಿಗೆ ಸಾಲ ನೀಡಲು 76 ಕೋಟಿಯನ್ನು ಮೀಸಲಿಡಲು ಯೋಜನೆ ರೂಪಿಸಲಾಗಿದೆ ಎಂದು ವಿವರಿಸಿದರು. ಮಾಜಿ ಕಾರ್ಯನಿರ್ವಹಣಾಧಿಕಾರಿ ಸಂಘದಲ್ಲಿ ಸಾಕಷ್ಟು ಹಣಕಾಸಿನ ಅವ್ಯವಹಾರ ನಡೆಸಿರುವ ಹಿನ್ನೆಲೆಯಲ್ಲಿ ಡಿಸಿಸಿಯಿಂದ ಲೆಕ್ಕ ಪರಿಶೋಧಕರು ಬಂದು ನಿರಂತರವಾಗಿ ದಾಖಲೆ ಪತ್ರಗಳನ್ನು ಪರಿಶೀಲಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿಸಿಸಿಯ ನಿರ್ದೇಶನದಂತೆ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದರು. ಇನ್ನು ಕೆಸಿಸಿ ಸಾಲ ಸೇರಿದಂತೆ ಇನ್ನಿತರ ಸಾಲ ನೀಡಿಕೆ ಮತ್ತು ಮರುಪಾವತಿಯಲ್ಲಿ ಹಗರಣಗಳು ಪತ್ತೆಯಾಗಿವೆ. ಇವುಗಳ ಬಗ್ಗೆ ತನಿಖೆಯಾಗಬೇಕು, ಇಲ್ಲವಾದರೆ ಸಂಘದ ಬಗ್ಗೆ ತಪ್ಪು ಮಾಹಿತಿ ಹೋಗುತ್ತದೆ ಎಂದು ಷೇರುದಾರ ಸೈಯದ್ ಅನ್ವರ್ ಆಗ್ರಹಿಸಿದ್ದಾರೆ. ಇನ್ನು ಸಂಘದ ಉಪಾಧ್ಯಕ್ಷರಾದ ಜಿಎಸ್ ಕೃಷ್ಣಪ್ಪ, ನಿರ್ದೇಶಕರಾದ ಮಹಮ್ಮದ್ ಅಕ್ರಮವುಲ್ಲಾ, ಗೋಂಚಿಗಾರ್ ಪಾಲಯ್ಯ, ಜಿಪಿ ಬಸವರಾಜ್ ಸೇರಿದಂತೆ ಸೋಮ್ಲಾ ನಾಯಕ್ ಹಾಗೂ ಎನ್ಪಿ ಮಂಜುನಾಥ್, ಜಿ ನಿಂಗಪ್ಪ, ಹಾಯ್ಕಲ್ ರಾಜಯ್ಯ, ಬೋಸೆ ರಂಗಪ್ಪ, ಹಿಂದಿನ ಕಾರ್ಯನಿರ್ವಾಹಕಿ ಸಿದ್ದಮ್ಮ ನೀಲಮ್ಮ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ನ್ಯೂಸ್. ಆಮೇಲೆ ನಿನ್ ಬಾಂಡ್ ಕೊಟ್ಟು ದುಡ್ಡು ಬೇಕಾದ್ರೆ ಕೊಡ್ತೀನಿ ಅಂತಂದು ಆಗ್ಲಿ ಸರಿ ಅಂತ ನಾವು ಸುಮ್ಮನಿದ್ವಿ. ಈ ಹುಡುಗನ್ ಕೇಳಿದ್ರೆ ಇವತ್ತು ನನ್ ದುಡ್ಡು ಬೇಕು ಕೊಡು ಬಾಂಡು ಅಂದ್ರೆ ಆಗ್ಲ ಕೊಟ್ಟಿದ್ದೀನಿ ನಿನಗ್ ಬಾಂಡು ನಾನು ಕೊಟ್ಟಿದ್ದೀನಿ ಹಿಂಗೆಲ್ಲ ಮಾಡ್ತಾರೆ. ಇಲ್ಲ ನಾನು ಕೊಟ್ಟಿಲ್ಲ ಬಾಂಡು. ಆ ಹುಡುಗನ್ ಬೇಕಾದ್ರೆ ಕೇಳಿ. ಈಗ ಪಾಲಮ್ಮ, ನನ್ನ ಪಿರಣ್ಯಗೆ ಪ್ರತಿಯೊಂದು ಸದಸ್ಯರು ಶೇರ್ ಮಾಡ್ಕೊಡ್ತೀವಿ. ನಿಮ್ಮ ಶೇರ್ ಅಮೌಂಟ್ ಏನಿದೆ, 1,000 ಇದೆ 1,000 ಬರ್ಕೊಡ್ತೀವಿ, 5,000 ಇದ್ರೆ 5,000 ಕೊಡ್ತೀವಿ, 6,000 ಇದ್ರೆ 6,000 ಕೊಡ್ತೀವಿ, 10,000 ಇದ್ರೆ 10,000 ಕೊಡ್ತೀವಿ. ನಮ್ಮ ಸಹಕಾರ ಸಂಘದಲ್ಲಿ ಜಿಲ್ಲೆಯಲ್ಲಿ ನಾನು ಒಬ್ಬನೇ ಕೊಟ್ಟಿರೋದು. ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಲ್ಯಾಪ್ಟಾಪ್ ರಿಪೇರಿ 6,200 ರೂಪಾಯಿ, ಆಹಾರ ನಿಗಮ ಟ್ಯಾಕ್ಸ್ ಕಟ್ಟಿದ್ದು 10,000 ರೂಪಾಯಿ, ಕಟ್ಟಡ ರಿಪೇರಿ 52,500 ರೂಪಾಯಿ. ಯಾರು ಅವ್ರು ಮಾಡಿದ್ದಾರೆ? ಅವ್ರು ಮಾಡಿದ್ರು ಎಲ್ಲ ಅವರೇ ಓದ್ತಾರೆ, ಯಾವುದಿಲ್ಲ. ಹೇಳಪ್ಪ ಅಂತ ಹೇಳ್ಕೊಂಡು 50 ಮತ್ತೆ ಕಚೇರಿಗೆ ಸುಣ್ಣ ಬಣ್ಣ ಹೊಡೆಸಿದ್ದು 92,819. ಚುನಾವಣೆ ವೆಚ್ಚ 57,900 ರೂಪಾಯಿ, ಮುದ್ರಣ ವೆಚ್ಚ 4,000 ರೂಪಾಯಿ, ಕಂದಾಯ ಪಾವತಿ 31,787 ರೂಪಾಯಿ, ಅಂಚೆ ವೆಚ್ಚ 350,900 ರೂಪಾಯಿ ಖರ್ಚಾಗಿದೆ. ಇದು ಹಿಂದಿನ ಬಾಡಿಯಲ್ಲಿ ಖರ್ಚಾಗಿರೋದು. ಬೆಸಲ್ವಾಡಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರಿಗೆ ನೂತನ ಬೆಳ್ಳಿ ಕವಚ ಸಮರ್ಪಣೆ. ಗಾಳಿಪುರ ಮಹದೇವ ಅವರಿಂದ 4.5 ಕೆಜಿ ಬೆಳ್ಳಿ, ಗ್ರಾಮಸ್ಥರಿಂದ 1.5 ಕೆಜಿ ಬೆಳ್ಳಿ, ಒಟ್ಟು 6 ಕೆಜಿ ಬೆಳ್ಳಿ ಕವಚ.
ಚಾಮರಾಜೇಶ್ವರ ಡೆವಲಪರ್ಸ್ ಮಾಲೀಕರಾದ ಗಾಳಿಪುರ ಮಹಾದೇವು ಅವರು ಬೆಸಲ್ವಾಡಿ ಗ್ರಾಮಸ್ಥರ ಸಹಕಾರದಲ್ಲಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ದೇವಸ್ಥಾನದಲ್ಲಿ ನೂತನ ಬೆಳ್ಳಿ ಕವಚ ಸಮರ್ಪಣೆ ಮಾಡಿದರು. ನೂತನ ಬೆಳ್ಳಿ ಕವಚ ತಂದ ಗಾಳಿಪುರ ಮಹಾದೇವು ಹಾಗೂ ಕುಟುಂಬದವರನ್ನ ಗ್ರಾಮಸ್ಥರು ಗ್ರಾಮದ ಸರ್ಕಾರಿ ಶಾಲೆಯ ಮುಂಭಾಗದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ನೂತನ ಬೆಳ್ಳಿ ಕವಚಕ್ಕೆ ಪೂಜೆ ಸಲ್ಲಿಸಿ ವಾದ್ಯಗೋಷ್ಠಿಯೊಂದಿಗೆ ದೇವಸ್ಥಾನಕ್ಕೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಶ್ರೀ ಲಕ್ಷ್ಮೀದೇವಿ ಅಮ್ಮನವರಿಗೆ ನೂತನ ಬೆಳ್ಳಿ ಕವಚ ಸಮರ್ಪಣೆ ಮಾಡಲಾಯಿತು. ಗ್ರಾಮದ ಗೌಡಿಕೆ ಬಿ ಶಾಂತಮಲ್ಲಪ್ಪ ಮಾತನಾಡಿ, ಗಾಳಿಪುರದ ಮಹಾದೇವು ಅವರು ಮನೆದೇವರು ನಮ್ಮ ಗ್ರಾಮದ ಲಕ್ಷ್ಮೀದೇವಿ ಅಮ್ಮನವರು. ಅವರು ರಥ ನಿರ್ಮಾಣಕ್ಕೂ ಸಹ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲದೆ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಅಮ್ಮನವರಿಗೆ ನೂತನ ಬೆಳ್ಳಿ ಕವಚ ಧಾರಣೆ ಮಾಡಲು 4.5 ಕೆಜಿ ಬೆಳ್ಳಿ ಕೊಡುವುದಾಗಿ ತಿಳಿಸಿದರು. ಬೆಳ್ಳಿ ಕವಚ ತಯಾರಕರು ಸಾಲೋದಿಲ್ಲ, ಇನ್ನು 1.5 ಕೆಜಿ ಬೇಕು ಎಂದಾಗ ಆಗ ನಾವು ದೇವಸ್ಥಾನದ ವತಿಯಿಂದ 1.5 ಕೆಜಿ ಬೆಳ್ಳಿ ಕೊಟ್ಟಿದ್ದೇವೆ. ಹೊಸದಾಗಿ ಚಿನ್ನವನ್ನ ಮಾಡಿಸಿದ್ದೇವೆ. ಗಾಳಿಪುರ ಮಹಾದೇವ ಅವರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದಿಸುತ್ತೇವೆ ಎಂದರು. ದೇವಸ್ಥಾನಕ್ಕೆ ನೂತನ ಬೆಳ್ಳಿ ಕವಚ ಸಮರ್ಪಿಸಿದ ಗಾಳಿಪುರ ಮಹಾದೇವ ಮಾತನಾಡಿ, ಬೆಸಲವಾಡಿ ಶ್ರೀ ಲಕ್ಷ್ಮೀದೇವಿ ನಮ್ಮ ಮನೆದೇವರು ಆಗಿದ್ದು ಆಗಾಗ ಇಲ್ಲಿಗೆ ಪೂಜೆ ಮಾಡಿಸಲು ಬರ್ತಾ ಇದ್ವು. ನಮ್ಮ ಇಷ್ಟಾರ್ಥಗಳು ಈಡೇರಿತು. ಈ ದೇವರಿಗೆ ಏನನ್ನ ಮಾಡಿಸಬೇಕು ಎಂದ 1 ರಿಂದ 2 ಕೆಜಿ ಬೆಳ್ಳಿ ಮಾಡಿಸಬೇಕು ಎಂಬ ಆಸೆ ಬಂತು. ಆ ತಾಯಿಯ ಕೃಪೆಯಿಂದ 4.5 ಕೆಜಿ ಬೆಳ್ಳಿ ನೂತನ ಕವಚವನ್ನ ಮಾಡಿಸಲು ಮನಸ್ಸಾಯಿತು. ದೇವಸ್ಥಾನಕ್ಕೆ ಅಳತೆಯವರು ಬಂದಾಗ 4.5 ಕೆಜಿ ಬೆಳ್ಳಿ ಸಾಲುವುದಿಲ್ಲ, 6 ಕೆಜಿ ಬೇಕು ಎಂದರು. ಆಗ ಬೆಸಲ್ವಾಡಿ ಗ್ರಾಮಸ್ಥರ ಸಹಕಾರದಲ್ಲಿ 6 ಕೆಜಿಗೆ ನೂತನ ಬೆಳ್ಳಿ ಕವಚ ಮಾಡಿಸಿ ಇದು ಲಕ್ಷ್ಮೀದೇವಿ ಅಮ್ಮನವರಿಗೆ ಸಮರ್ಪಿಸಲಾಯಿತು. ಇದು ತುಂಬಾ ಖುಷಿ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಜಿ ಮಹಾದೇವಪ್ಪ, ಆನಂದ ಡೈರಿ, ಮಹೇಶ, ಪಿ ನಾಗರಾಜು, ಮಹಾದೇವಪ್ಪ, ಬಿಬಿ ನಾಗರಾಜು, ಸಿದ್ದನಾಯ್ಕ, ನಾರಾಯಣ ನಾಯ್ಕ, ರಾಜು, ಸಿದ್ದಶೆಟ್ಟಿ, ಸಿದ್ದಮಲ್ಲಪ್ಪ, ಬೆಳ್ಳಶೆಟ್ಟಿ, ವೆಂಕಟಪ್ಪ, ಕೊಳ್ಳೇಗಾಲದ ಪದ್ಮನಾಭ, ಸತ್ಯನಾರಾಯಣ, ಕುಮಾರಸ್ವಾಮಿ ಹಾಗೂ ಗ್ರಾಮದ ಎಲ್ಲ ಕೋಮಿನ ಯಜಮಾನರು, ಗಾಳಿಪುರ ಗ್ರಾಮದ ಯಜಮಾನರು, ಗ್ರಾಮಸ್ಥರು ಹಾಜರಿದ್ದರು. ನಂತರ ಅನ್ನ ಸಂತರ್ಪಣೆ ನಡೆಯಿತು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯ್ಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಇವತ್ತು ಈ ಬಿಸಲವಾಡಿ ಗ್ರಾಮದಲ್ಲಿ ಏನೋ ಒಂದು ಒಳ್ಳೆ ಸುದಿನ, ಒಂದು ಒಳ್ಳೆಯ ದಿನ, ಒಳ್ಳೆ ಕಾಲ, ಒಳ್ಳೆ ಪರ್ವ ಬಂದಿದೆ. ಈ ಒಂದು ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ನಮ್ಮ ಹಿರಿಕರು ಹೇಳ್ತಾ ಇದ್ರು. ನಾವು ಇಲ್ಲಿಗೆ ನಮ್ಮ ವಂಶ ಪೂಜಾರಿಗಳಾಗಿದ್ವಿ. ನಮ್ಮ ತಾತ, ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ವಿ ದೇವಸ್ಥಾನ. ಇವತ್ತು ನಮ್ಮ ಅಣ್ಣನ ಮಗ ಇದ್ದಾನೆ, ಹಾಗೆ ನಮ್ಮ ಗ್ರಾಮಸ್ಥರು ಎಲ್ಲ ಪೂಜಾರಿಗಳೇ. ಈ ಒಂದು ಪೂಜಾ ಸ್ಥಾನದಲ್ಲಿ ಈ ಒಂದು ಪೂಜಾ ಸ್ಥಾನದಲ್ಲಿ ಈ ಒಂದು 15 ವರ್ಷಗಳ ಹಿಂದೆ ಇದು ದೇವಸ್ಥಾನ ತುಂಬಾ ಎಲ್ಲ ಕಡೆ ಪಾಳು ಬಿದ್ದು ಎಲ್ಲ ಹಾಳಾಗಿತ್ತು. ಬರೀ ಪೂಜೆ ಮಾತ್ರ ನಡೀತಾ ಇತ್ತು. ಆಗ ಸುಮಾರು ಸಾರ್ವಜನಿಕರು ಮತ್ತೆ ಊರಿನವರು ಎಲ್ಲರ ಸಹಕಾರದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇವತ್ತು 15 ವರ್ಷ ಹಿಂದೆ ಏನು ಪೂಜಾ ಕಾರ್ಯಕ್ರಮಗಳು ನಡೀತು ಆವತ್ತಿನ ಫಲ ಇವತ್ತು ಅದಕ್ಕಿಂತ ತುಂಬ ಚೆನ್ನಾಗಿ ಈಗ ನಮ್ಮ ಪಕ್ಕದ ಗ್ರಾಮದವರೇ, ನಮ್ಮ ಇಲ್ಲಿ ಲೋಕಲ್ ಜನಾಂಗದವರೇ, ನಮ್ಮ ಮಹಾದೇವ್ ಇದ್ದಾರೆ, ಇವ್ರ ಸಹಕಾರದಿಂದ ಇವತ್ತು ಸುಮಾರು ಒಂದು 5 ರಿಂದ 6 ಲಕ್ಷ ರೂಪಾಯಿ ಅಂತ ಇದು ಹೆಚ್ಚಿನ ಒಂದು ಕಾಣಿಕೆಯನ್ನು ದೇವರಿಗೆ ನೀಡಿ ಒಂದು ಬೆಳ್ಳಿ ಕವಚವನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿದ್ದಾರೆ. ಇವತ್ತು ಅದನ್ನು ಇಡೀ ಗ್ರಾಮದ ಎಲ್ಲ ಜನಾಂಗನೂ ಸರ್ವತೋಮುಖವಾಗಿ ಎಲ್ಲರೂ ಅವ್ರನ್ನ ಅಭಿನಂದಿಸಿ ಈ ಒಂದು ಬೆಳ್ಳಿ ಕವಚವನ್ನು ಸ್ವೀಕಾರ ಮಾಡಿ ದೇವರಿಗೆ ಇವತ್ತು ಅಲಂಕಾರ ಮಾಡಿದ್ದೀವಿ. ಹಾಗಾಗಿ ದೇವರು ಮಹಾದೇವ್ ಅವರ ಕುಟುಂಬಕ್ಕೆ, ಮಹಾದೇವ್ ಅವರಿಗೆ ಒಳ್ಳೆ ಭಾಗ್ಯವನ್ನು ಕೊಟ್ಟು, ಒಳ್ಳೆ ಸೌಭಾಗ್ಯವನ್ನು ಕೊಟ್ಟು, ಆರೋಗ್ಯ ವೃದ್ಧಿ ಕೊಟ್ಟು ಅವ್ರನ್ನ ಇನ್ನು ಮುಂದೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಲಿ ಅಂತ ಆ ದೇವಿ ಪರವಾಗಿ ನಾವೆಲ್ಲ ಕೇಳ್ಕೊತೀವಿ. ಮತ್ತೆ ಹಾಗೆ ಇವತ್ತು ಏನು ಎಲ್ಲ ಜನ ನೆರೆದಿದ್ದಾರೆ. ಈಗ ಮಧ್ಯಾಹ್ನದ ಒಂದು ದೇವಿ ಪ್ರಸಾದ ಇದೆ, ಪ್ರಸಾದ ಸ್ವೀಕರಿಸಿ ಹಾಗೆ ಈ ದೇವರು ಇವತ್ತೇ ಇಲ್ಲಿ ದೇವ್ರ ಮುಂದೆ ನಾವು ಕಂಕಣ ತೊಡ್ತಾ ಇದ್ದೀವಿ. ಇದೇ ತರ ಎಲ್ಲರಿಗೂ ಸದ್ಬುದ್ಧಿ ಕೊಟ್ಟು ಮಳೆ ಬೆಳೆ ಚೆನ್ನಾಗಾಗಿ ಮುಂದೆ ಬರೋ ದಿನಗಳಲ್ಲಿ ಅವಳು ಏನು ತೇರನ್ನ ಮಾಡಿಸಿ ಸುಮಾರು ವರ್ಷಗಳಿಂದ ಹಂಗೆ ನಿಂತಿದೆ, ಅದನ್ನ ಎಲ್ಲರ ಮನದಲ್ಲಿ ಆ ದೇವತೆ ನಾಟಿ ಈ ಒಂದು ದೇವ್ರ ಕಾರ್ಯ ಮಾಡಿಸಿ ಒಂದು ಜಾತ್ರೆ ಅನ್ನೋದನ್ನ ಮಾಡಿಸಿ ಎಲ್ಲ ಹಿರೀಕರು ಪಾಪ ಕಾಯ್ತಾ ಇದ್ದಾರೆ. ವಯಸ್ಸಾಗಿರೋರೆಲ್ಲ ಅವ್ರೇನು ನಾವೊಂದು ಜಾತ್ರೆ ನೋಡಿ ಹೋಗ್ಬೇಕು ಅನ್ನೋ ಒಂದು ಭಾವನೆ ಇದೆ. ಅದಕ್ಕೆ ಆ ತಾಯಿ ಇವತ್ತಿಂದ ಕೃಪೆ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿ ಬೇಗ ಅವಳು ಜಾತ್ರೆ ಮಾಡಿಸ್ಕೊಳ್ಳಿ ಅಂತ ಈ ದೇವಿ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತೇವೆ. ಸರ್, ಈ ದೇವಸ್ಥಾನದ ವಿಶೇಷ ಈ ದೇವಸ್ಥಾನದ ವಿಶೇಷ ಏನು ಸಂಪ್ರದಾಯ? ಈ ದೇವಸ್ಥಾನ ವಿಶೇಷ ಹೆಂಗಂದ್ರೆ ಇದು ಸುಮಾರು ನಮಗೂ ಗೊತ್ತಿಲ್ಲ, ಇವನ್ ನಮ್ಮ ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಹಿಂದಿನ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹರತಿಕೋಟೆ ಗ್ರಾಮದ ಹುಲೇನೋರ ಬೆಳಗಿನ ಆರಾಧ್ಯ ದೈವ ಶ್ರೀ ಕೆಂಚಲಿಂಗೇಶ್ವರ ಸ್ವಾಮಿ ದೇವರ ನೂತನ ದೇಗುಲ ನಿರ್ಮಾಣ, ಗರ್ಭಗುಡಿ ಮೇಲ್ಚಾವಣಿಯ ನವರಂಗ ಕಲ್ಲು ಹಾಗೂ ಮುಖ್ಯದ್ವಾರದ ಬಾಗಿಲು ಪ್ರತಿಷ್ಠಾಪನೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು.
ಪ್ರತಿಷ್ಠಾಪನೆಗೂ ಮುನ್ನ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಘ್ನ ಬಾರದಂತೆ ಪುರೋಹಿತರಿಂದ ಗಣಪತಿ ಹೋಮ, ಸುದರ್ಶನ ಹೋಮ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದೇವಾಲಯದ ಸಮಿತಿಯ ಅಧ್ಯಕ್ಷ ಕೊಂಡ್ಲಹಳ್ಳಿ ಗುರುಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಮದ್ದಿಹಳ್ಳಿ ಮಹಲಿಂಗಪ್ಪ ನೇತೃತ್ವ ವಹಿಸಿದ್ದರು. ಈ ವೇಳೆ ದೇವಸ್ಥಾನ ಸಮಿತಿಯ ಉಪಾಧ್ಯಕ್ಷರಾದ ರಮೇಶ್ ಹಾಗೂ ನಿರ್ದೇಶಕರಾದ ಮಂಜುನಾಥ, ಶಿವಮೂರ್ತಿ, ಮಹಲಿಂಗಪ್ಪ ಮತ್ತು ಜಿಎನ್ ವೀರೇಶ್ ಕುಮಾರ್, ಚಂದ್ರಹಾಸ್, ಚಂದ್ರಣ್ಣ ಮತ್ತು ಪ್ರಧಾನ ಅರ್ಚಕ ಯಶೋಧರ, ಗುಡಿಗೌಡ ಅಂಜನಪ್ಪ, ಹೂಮಾಲೆ ಪೂಜಾರಿ ಷಡಕ್ಷರಿ ಮತ್ತು ದೇವಾಲಯದ ನಿರ್ಮಾಣ ಕರ್ತೃ ಪೆರಿಮಾಳ್ ಭಕ್ತರಾದ ಮಾಜಿ ಸೈನಿಕ ರೇಣುಕ ಪ್ರಸಾದ್, ರಘು ಮತ್ತು ಮಹಂತಪುರ ಗ್ರಾಮದ ಕೆಂಚಲಿಂಗಪ್ಪ, ದೊಡ್ಡವೀರಯ್ಯ, ಸ್ವಾಮಿಲಿಂಗಪ್ಪ, ಪರಮಶಿವ, ಕೃಷ್ಣಮೂರ್ತಿ, ಸಂಗೀನಹಳ್ಳಿ ಗ್ರಾಮದ ದೊಡ್ಡಮನೆ ಕೇಶವಮೂರ್ತಿ, ಸಿಟ್ಟಲಿಂಗರಾಜ, ಚಂದ್ರಣ್ಣ, ನಟರಾಜ್, ಯತೀಶ್, ಜಯರಾಮ್ ಹಾಗೂ ಇತರೆ ಭಕ್ತರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್, ಪ್ರಜಾ ಪವರ್ ಟಿವಿ, ಪರಶುರಾಮಪುರ. ಗುಮಗೇರ ಹಾಗೂ ದೋಟಿಹಾಳ ಅಂಚೆ ಕಚೇರಿ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ಗುಮಗೇರ ಹಾಗೂ ದೋಟಿಹಾಳ ಗ್ರಾಮದಲ್ಲಿ ನೂತನ ಅಂಚೆ ಕಚೇರಿ ಕಟ್ಟಡ ಭೂಮಿ ಪೂಜೆ ಸಂಸದ ರಾಜಶೇಖರ್ ಹಿಟ್ನಾಳ ನೆರವೇರಿಸಿದರು. ಸಂಸದ ಆಪ್ತ ಸಹಾಯಕ ಅರುಣ್ ಕುಮಾರ್ ನಾಯ್ಕರ ಮಾತನಾಡಿ, ಈ ಕಟ್ಟಡವನ್ನು ವಿಶೇಷವಾಗಿ ಕಲ್ಯಾಣಿ ಸ್ಟೀಲ್ ಕಂಪನಿಯ ಕಾರ್ಪೊರೇಟರ್ ಸಾಮಾಜಿಕ ಜವಾಬ್ದಾರಿ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ನೂತನ ಅಂಚೆ ಕಚೇರಿ ಕಟ್ಟಡ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಕಟ್ಟಡವು ವಿಶಿಷ್ಟ ರೂಪುರೇಷೆಯಲ್ಲಿ ನಿರ್ಮಾಣವಾಗುತ್ತಿದ್ದು ಎಲ್ಲಾ ಕಟ್ಟಡಗಳು ಒಂದೇ ಮಾದರಿಯಲ್ಲಿ ಇವೆ ಎಂದು ಹೇಳಿದರು. ಇನ್ನು ಕೇಂದ್ರ ಅಂಚೆ ಕಚೇರಿ ಎಚ್ಒ ಜಿಎನ್ ಹಳ್ಳಿ ಮಾತಾಡಿದ, ಜಿಲ್ಲೆಯಲ್ಲಿ ಸುಮಾರು 185 ಗ್ರಾಮೀಣ ಅಂಚೆ ಕಚೇರಿಗಳಿಗೆ ಸರ್ಕಾರಿ ಕಟ್ಟಡಗಳಿಲ್ಲ. ಕೆಲ ಕಡೆ ಬಾಡಿಗೆ ಕಟ್ಟಡ, ಬಯಲು ಜಾಗ, ಗುಡಿಗುಂಡಾರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂಚೆ ಕಚೇರಿಯಲ್ಲಿ ಅನೇಕ ಇನ್ಶೂರೆನ್ಸ್ ಸೌಲಭ್ಯಗಳು, ಹಣಕಾಸು ವ್ಯವಹಾರಗಳು ನಡೆಯುತ್ತಿದ್ದು ಅದಕ್ಕೆ ಸುರಕ್ಷತೆ ಇಲ್ಲದಂತಾಗಿದ್ದು, ಸಂಸದರಲ್ಲಿ ಕಟ್ಟಡಕ್ಕಾಗಿ ಮನವಿ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಿದ ಸಂಸದರು ಕೈಗಾರಿಕಾ ಕಂಪನಿಗಳ ಸಿಎಸ್ಆರ್ ಅನುದಾನದಲ್ಲಿ 185 ಕಟ್ಟಡಗಳನ್ನು ನಿರ್ಮಿಸುವುದಾಗಿ ಭರವಸೆ ನೀಡಿದ್ದು, ವರ್ಷಕ್ಕೆ 50ರಂತೆ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದು, ಅದರಲ್ಲಿ ಗುಮಗೇರ 7ನೇ ಹಾಗೂ ದೋಟಿಹಾಳ 8ನೇ ಕಟ್ಟಡ ಭೂಮಿ ಪೂಜೆಯಾಗಿದೆ. ಇದು ದೇಶದಲ್ಲೇ ಪ್ರಥಮ ಪ್ರಯತ್ನ, ಅತ್ಯಂತ ಮಹತ್ವವುಳ್ಳದಾಗಿದೆ ಎಂದು ಹೇಳಿದರು. ನಂತರ ಅಂಚೆ ಕಚೇರಿ ಕಟ್ಟಡ ಮಾದರಿ ಚಿತ್ರವನ್ನು ಕೂಡ ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷ ಹುಸೇನ್ ಸಾಬಾ ದೋಟಿಹಾಳ, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಶೇಖರಗೌಡ ಮಾಲಿ ಪಾಟೀಲ್, ಕಾಂಗ್ರೆಸ್ ಮುಖಂಡರಾದ ದೊಡ್ಡಬಸವ ಬಯ್ಯಾಪುರ, ಲಾಡ್ಲಾ ಮಶಕ್ ದೋಟಿಹಾಳ, ಶಿವಶಂಕರಗೌಡ ಕಡೂರು ಮತ್ತು ಚಂದ್ರಶೇಖರ್ ನಾಲ್ತಾವಡ ಹಾಗೂ ದೊಡ್ಡಯ್ಯ ಗದ್ದಡಕಿ ಮತ್ತು ಗುಮಗೇರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪರಸಪ್ಪ ಗಂಗನಾಳ, ದೋಟಿಹಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹೇಶ್ ಕಾಳಗಿ, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಅಂಚೆ ಕಚೇರಿ ಸಿಬ್ಬಂದಿಗಳು ಹಾಗೂ ಊರಿನ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದ್ರೆ, ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೆಯಲಿಕ್ಕೆ ತುಂಬಾ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರಿ ಆಗಿರ್ತಕ್ಕಂಥದ್ದು ಅಂಚೆ ಕಚೇರಿ ಇಲಾಖೆಗಳು. ತಮ್ಗೆ ಗೊತ್ತಿರೋಂಗೆ ಆ ಅಂಚೆ ಕಚೇರಿಯ ಕಟ್ಟಡಗಳು ಯಾವುದೋ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಕಟ್ಟಡಗಳು ಇಲ್ಲದೆ ಯಾವುದೋ ಒಂದು ಖಾಸಗಿ ಮನೆಗಳಲ್ಲಿ, ಬಿಲ್ಡಿಂಗ್ಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿವೆ. ಅವುಗಳಿಗೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ವ್ಯವಸ್ಥೆ ಒದಗಿಸಿಕೊಡ್ಬೇಕಂತ ಒಂದು ಮಹಾ ಪರಿಕಲ್ಪನೆಯಿಂದ ನಮ್ಮ ಸಂಸದರು ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಕೈಗಾರಿಕೆಗಳು ಅವುಗಳ ಸಾಮಾಜಿಕ ಹೊಣೆಗಾರಿಕೆ ನಿಧಿಯನ್ನು ಸಮಾಜದ ಏಳಿಗೆಗಾಗಿ ಬಳಸಬೇಕಾಗ್ತೈತಿ. ಆ ಬಳಸುವಂಥ ನಿಧಿಯಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕಟ್ಟಡ ನಿರ್ಮಾಣ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಇಡೀ ದೇಶದಲ್ಲಿಯೇ ಈ ವಿನೂತನವಾಗಿರ್ತಕ್ಕಂಥ ಮಾದರಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಈ ಊರಲ್ಲಿ ನಿಂತು ಈ ಕಟ್ಟಡವನ್ನು ನೋಡಿದ್ರೆ ಅದೇ ಕಟ್ಟಡ ಅಂಚೆ ಕಚೇರಿನ ಮತ್ತೊಂದು ಊರಲ್ಲಿ ಹೋಗಿ ನೋಡಿದ್ರೂ ಕೂಡ ಅದು ಏಕಮಾದರಿಯಲ್ಲಿ ಇರುತ್ತೆ. ಈ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಎಂಟೈರ್ ಇಂಡಿಯಾದೊಳಗೆ ಅದಕ್ಕೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ವಿ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಯೋಜನೆಗೆ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ.
765 ಸ್ಕ್ವೇರ್ ಫೀಟ್ ಅಲ್ಲಿ ಈ ಅಂಚೆ ಕಚೇರಿ ನಿರ್ಮಾಣ ಆಗ್ತಿದೆ. ಅದಕ್ಕೆ ತಗತಕ್ಕಂತ ವೆಚ್ಚ 15,62,000 ರೂಪಾಯಿಗಳು. ಅದನ್ನ ಕಂಪನಿಯವರೇ ನೀಡ್ತಿದ್ದಾರೆ. ಇಲ್ಲಿ ನಿಮ್ಮ ಮಸ್ಕಿ 28ರಂದು ಪತ್ರಕರ್ತರ ಹಬ್ಬ, ವಿಶ್ವ ಪತ್ರಿಕಾ ದಿನಾಚರಣೆ, ಪ್ರಜಾಪವರ್ NKS ಸುದ್ದಿವಾಹಿನಿಯ ಲಾಂಛನ ಬಿಡುಗಡೆ. ಮಸ್ಕಿ ಪ್ರಜಾಪ್ರಭುತ್ವದ 4ನೇ ಅಂಗವಾದ ಪತ್ರಿಕಾ ರಂಗಕ್ಕೆ ನನ್ನದೇ ಆದ ಇತಿಹಾಸವಿದ್ದು, ಅಂತಹ ನಿಟ್ಟಿನಲ್ಲಿ ಮಸ್ಕಿ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳಾದ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ನೇತೃತ್ವದಲ್ಲಿ 4ನೇ ವರ್ಷದ ವಿಶ್ವ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಜಾಪವರ್ ಹಾಗೂ NKS ವಾಹಿನಿಯ ಲಾಂಛನ ಬಿಡುಗಡೆ ಮಾಡಲಾಗುವುದು. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾಲೂಕು ಅಧ್ಯಕ್ಷ ಪ್ರಕಟಣೆಯಲ್ಲಿ ತಿಳಿಸಿದರು. ಇನ್ನು ಮಸ್ಕಿ ಹಿರೇಮಠದಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ನಾಡಿನ ಶರಣರು, ಮಠಾಧೀಶರು, ಜನಪ್ರತಿನಿಧಿಗಳು ಹಾಗೂ ಮುಗಳಕೋಡದ ಪೂಜ್ಯರು, ಪ್ರಜಾಪವರ್ MKS ಸುದ್ದಿವಾಹಿನಿ ಕಲಬುರಗಿ ವಿಭಾಗದ ಮುಖ್ಯ ಹಸನ್ ಮಜಾವರ್ ಅವರ ನೇತೃತ್ವದಲ್ಲಿ ಹಾಗೂ ರಾಯಚೂರು ಜಿಲ್ಲೆಯ ಸುದ್ದಿವಾಹಿನಿಯ ಉಸ್ತುವಾರಿ ವೆಂಕಟೇಶ್ ನಾಯಕ್ ಸಿಂಧನೂರ್ ನೇತೃತ್ವದಲ್ಲಿ ಹಾಗೂ ಮಸ್ಕಿ ತಾಲೂಕು ಅಧ್ಯಕ್ಷ ವರದಿಗಾರ ವಿರೂಪಾಕ್ಷಯ್ಯ ಸಾಲಿಮಠ ಅಂತರಗಂಗೆ ಸೇರಿದಂತೆ ಸುದ್ದಿವಾಹಿನಿಯ ವರದಿಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಸಂಪಾದಕರು ಹಾಗೂ ಜೂನಿಯರ್ ಉಪೇಂದ್ರ ಸಾಹಿತಿಗಳು, ಹೋರಾಟಗಾರರು, ಸಮಾಜ ಸೇವಕರು, ರಾಜ್ಯದ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು. ಇನ್ನು ಪ್ರಜಾಪವರ್ ಹಾಗೂ MKS ರಾಜ್ಯದಲ್ಲಿ ನಂಬರ್ 1 ಸುದ್ದಿಯಾಗಿ ಹೊರಬರುತ್ತಿದ್ದು, ಸಂತಸದ ಸಂಭ್ರಮ ಇನ್ನೂ ಹೆಚ್ಚು ಧ್ವನಿಯಾಗಲೆಂದು ಶುಭ ಹಾರೈಕೆ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ತಿಳಿಸಿದ್ದಾರೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಪ್ರಜಾಪವರ್ ಸುದ್ದಿವಾಹಿನಿ, ಮಸ್ಕಿ. ಜಾತಿಗಣತಿ ಸಮೀಕ್ಷೆಯಲ್ಲಿ ನಾಯಕ ಎಂದು ನಮೂದಿಸಲು ಜನಾಂಗದ ಮುಖಂಡರಿಂದ ಮನವಿ. ಚಾಮರಾಜನಗರದಲ್ಲಿ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಇಂದಿನಿಂದ ನಡೆಸ್ತಾ ಇರುವಂತಹ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಾಯಕ ಜನಾಂಗದವರು ಜಾತಿ ಕಾಲಂನಲ್ಲಿ ನಾಯಕ ಎಂದು ನಮೂದಿಸುವಂತೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಎಂ ರಾಮಚಂದ್ರ, ತಾಲೂಕು ವಿದ್ಯಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ನಾಯಕ್ ಮನವಿ ಮಾಡಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ಮೂಲಕ ನಡೆಸ್ತಾ ಇರುವಂತಹ ಸಾಮಾಜಿಕ, ಶೈಕ್ಷಣಿಕ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಾಯಕ ಸಮುದಾಯದವರು ಜಾತಿ ಕಾಲಂನಲ್ಲಿ ನಾಯಕ, ಉಪಜಾತಿ ಬರೆಸುವ ಅವಶ್ಯಕತೆ ಇಲ್ಲ. ಪರ್ಯಾಯ ಜಾತಿ ಕಾಲಂನಲ್ಲಿ ಪರಿವಾರ ಅಥವಾ ನಾಯಕ, ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸುವಂತೆ ಮನವಿಯನ್ನ ಮಾಡಿದರು. ಜಾತಿ ಗಣತಿಯಲ್ಲಿ ನಾಯಕ ಸಮುದಾಯದವರು ನಿಖರವಾದ ಅಂಶಗಳನ್ನು ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ತೊಂದರೆ ಉಂಟಾಗಲಿದೆ. ಆದ್ದರಿಂದ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಾಯಕ ಎಂದು ನಮೂದಿಸಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಹದೇವ ನಾಯಕ, ಬಿಕಾಂ ಮುಖಂಡರಾದ ಗುಂಡ್ಲುಪೇಟೆ ಮಲ್ಲೇಶ, ಜಯಸುಂದರ, ಶಿವು, ವಿರಾಟ್, ಸುರೇಶ್ ನಾಯ್ಕ, ಎಳಂದೂರು ವೆಂಕಟಾಚಲ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಮೀಸಲಾತಿ ಬಗ್ಗೆ ಏನು ಜನಗಣತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ಜನಗಣತಿಯನ್ನು ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ನಮ್ಮ ಜನಾಂಗದವರು ಯಾವ ಥರ ನಡ್ಕೋಬೇಕು, ಏನು ಬರೆಸಬೇಕು ಅನ್ನೋ ವಿಚಾರದಲ್ಲಿ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸ್ಬೇಕು. ಮತ್ತು ಈಗಾಗಲೇ ವಾಟ್ಸಪ್ಪಲ್ಲಿ ಎಲ್ಲ ವಿಚಾರಗಳನ್ನ ಹೇಳಿದ್ದೀವಿ. ಆ ವಿಚಾರಕ್ಕೋಸ್ಕರ ತಮ್ಮನ್ನು ಇವತ್ತು ಆಹ್ವಾನ ಮಾಡಿದ್ದೇವೆ. ಏನು ಜನಸಂಖ್ಯೆಯನ್ನು ಬರಲಿಕ್ಕೆ ಹೋಗ್ತಾರೆ ಮಾಸ್ಟರ್ಗಳು ಅಥವಾ ಯಾರು ಪ್ರತಿನಿಧಿಗಳು ಹೋಗ್ತಾರೆ, ಒಂದು ಸಂದರ್ಭದಲ್ಲಿ ಜನಾಂಗದ ಎಲ್ಲ ಬಂಧುಗಳು ಕೈ ಮುಗಿಕೊಳ್ಳೋದೇನು ಅಂದರೆ ಧರ್ಮ ಅಂತಂದ ಸಂದರ್ಭದಲ್ಲಿ ಹಿಂದೂ ಅಂತ ಬರೀಬೇಕು. ಮತ್ತೆ ಜಾತಿಯನ್ನು ಕೇಳಕ್ಕೆ 9ನೇ ಕಾಲಮಲ್ಲಿ ಬರೋ ಸಂದರ್ಭದಲ್ಲಿ ನಾಯಕ ಯಾಕೆ ಕಾವತ್ತು ಕೊಡಬಾರ್ದು, ಪೂರ್ತಿ ಪ್ರಮಾಣದಲ್ಲಿ ನಾಯಕ ಅಂತ ಬರೆಸ್ಬೇಕು. ಇಂಗ್ಲಿಷ್ ಆದರೆ NAYAKA ಬರೀಬೇಕು ಇಂಗ್ಲಿಷಲ್ಲಾದರೆ. ಅದು 9ನೇ ಕಾಲಮಲ್ಲಿ. 10ನೇ ಕಾಲಮು ಉಪಜಾತಿ ಉಪಯೋಗಿಸ ಅಗತ್ಯ ಇಲ್ಲ. 11ನೇ ಕಾಲಮಲ್ಲಿ ನಾಯಕ ಜನಾಂಗದ ಪರ್ಯಾಯ ಪದ ಅಂತ ಇದೆ. ಅಲ್ಲಿ ಪರಿವಾರ ಮತ್ತೆ ಬ್ರಾಕೆಟ್ ಅಲ್ಲಿ ನಾಯಕ ಅಂತ ಬರೆಸ್ಬೇಕು. ಪರಿವಾರ 11ನೇ ಕಾಲಮಲ್ಲಿ ಮತ್ತೆ ಬ್ರಾಕೆಟ್ ಅಲ್ಲಿ ನಾಯಕ ಅಂತ ಬರೆಸ್ಬೇಕು. ಆ ಕಾರಣಕ್ಕೆ ಇದನ್ನ ಎಲ್ಲರೂ ಜನರು ಮಾಧ್ಯಮದ ಎಲ್ಲ ಸ್ನೇಹಿತರು ದಯಮಾಡಿ, ಯಾಕಂದ್ರೆ ಈ ರಾಜ್ಯದಲ್ಲಿ ಒಂದ್ ಕಡೆಯಿಂದ ಈಗಾಗಲೇ ಜನಗಣತಿ ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ನಾವು ನಿಖರವಾದ ಅಂಶಗಳನ್ನ ಕೊಡ್ತೇವೆ, ಅಂಕಿ ಅಂಶಗಳನ್ನ ಕೊಡ್ತೇವೆ ಅಂದ್ರೆ ಮುಂಬರುವ ದಿನಗಳಲ್ಲಿ ನಮಗೆ ತೊಂದರೆ ಆಗೋ ಸಂಭವ ಜಾಸ್ತಿ ಇರ್ತದೆ. ಆ ಕಾರಣಕ್ಕೆ ಇದನ್ನ ಎಲ್ಲ ಜನರಿಗೂ ಮನವಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ತಮ್ಮನ್ನು ಕರೆದಿದ್ದೇವೆ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ ಜಾರಿ.